ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಪಿತೃಪಕ್ಷದ ಬುಧವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳು, ಪುರಾಣ ಪ್ರಸಿದ್ಧ ಕ್ಷೇತ್ರಗಳು, ಗಯಾ, ಕಾಶಿ, ಪೂರಿ ಜಗನ್ನಾಥ್, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಭಾದ್ರಪದ ಮಾಸದ ಪಿತೃಪಕ್ಷದ ಮಹಾವಿಷ್ಣುವಿನ ಆರಾಧನೆ ಅದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪಿತೃಪಕ್ಷ ಒಂದು ಕಡೆ, ಮಹಾವಿಷ್ಣುವಿನ ಆರಾಧನೆ ಮತ್ತೊಂದು ಕಡೆ, ವಿಷ್ಣು ಪಾದದ ದರ್ಶನ ಅದು ಮತ್ತೊಂದು ಕಡೆ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬುಧವಾರ ಮಹಾವಿಷ್ಣುವಿನ ಪಾದದ ದರ್ಶನ, ಗಯಾಕ್ಷೇತ್ರ, ಗುಪ್ತಗಾಮಿನಿ ನದಿ ಹರಿತಾ ಇರತಕ್ಕಂಥ ಕ್ಷೇತ್ರ, ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನೇ ಪಾದವನ್ನು ಇಟ್ಟಿರ್ತಕ್ಕಂಥ ಕ್ಷೇತ್ರ. ಅಂಥ ಪಾದದ ದರ್ಶನವನ್ನು ಪ್ರಾರಂಭದ ಹಂತದಲ್ಲೇ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದ್ವಿ. ಇವತ್ತಿನ ದಿವಸ ಬುಧವಾರ ನೋಡಿ, ಎಂತಹ ಒಂದು ಅದೃಷ್ಟ ನಮಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೇನು ಆಗೋ ಈಗೋ ಅಂದರೆ ನವರಾತ್ರಿ ಪ್ರಾರಂಭ ಆಗೋಯ್ತು. ಯಾವಾಗ? ಇನ್ನೆಷ್ಟು ಸಮಯ ಇದೆ? ಇವತ್ತಿನ ದಿವಸ ಬುಧವಾರ, ಇನ್ನು ನಾಳೆ ಶುಕ್ರವಾರ, ನಾಳಿದ್ದು ಶನಿವಾರ, ಭಾನುವಾರದಿಂದ ನವರಾತ್ರಿ ಪ್ರಾರಂಭ. ಪ್ರಥಮ ಶೈಲಪುತ್ರಿ, ದ್ವಿತೀಯ ಬ್ರಹ್ಮಚಾರಿಣಿ. ಶೈಲಪುತ್ರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಬ್ರಹ್ಮಚಾರಿಣಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಆ ಒಂದು ಸಪ್ತ ಮಾತೃಕೆಯರ ಹೆಸರು, ತಾಯಿಯ ಆ ಒಂದು ನವರಾತ್ರಿಯ ಆರಾಧನೆ, ಇದೆಲ್ಲವೂ ಕೂಡ ಬಹಳ ಶಕ್ತಿಯುತ. ಆ ಶ್ಲೋಕವೂ ಕೂಡ ಬಹಳ ಅದ್ಭುತವಾಗಿದೆ. ಪ್ರತಿನಿತ್ಯ ಯಾರೆಲ್ಲ ನವರಾತ್ರಿಯಲ್ಲಿ ದೇವಿಯ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಅದರಲ್ಲೂ ನವರಾತ್ರಿಯಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಅಂತೂ ನಿಜಕ್ಕೂ ಇದು ಬ್ರೇಕಿಂಗ್ ನ್ಯೂಸ್ ಆಗಿನೂ ಕೂಡ ಬಂದಿತ್ತು, ಸಾಕಷ್ಟು ದೊಡ್ಡ ದೊಡ್ಡ ಮೀಡಿಯಾಗಳಲ್ಲೆಲ್ಲ ಬಂದಿತ್ತು, ನ್ಯೂಸ್ ಚಾನಲ್ಗಳೆಲ್ಲೂ ಕೂಡ ಬಂದಿತ್ತು. ನವರಾತ್ರಿನಲ್ಲಿ ಮೋದಿರವರು ಎಷ್ಟು ಕಟ್ಟುನಿಟ್ಟಿನ ಉಪವಾಸವನ್ನು ಅವರು ಆಚರಣೆಯನ್ನು ಮಾಡ್ತಾರೆ ಅಂದರೆ, ಆ 9 ದಿವಸದ ನವರಾತ್ರಿ ಅನುಷ್ಠಾನವನ್ನು ಕೂಡ ಅರ್ಥಗರ್ಭಿತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಚರಣೆಯನ್ನು ಮಾಡ್ತಾರೆ. ನರೇಂದ್ರ ಮೋದಿಜಿಯವರು ಅಂದರೆ ಸಂಪೂರ್ಣವಾಗಿ 9 ದಿನಗಳೂ ಕೂಡ ಯಾವುದೇ ರೀತಿ ಇರತಕ್ಕಂಥ ಆಹಾರಗಳನ್ನು ಕೂಡ ಸೇವನೆಯನ್ನು ಮಾಡದೆ ಬರೀ ನೀರನ್ನೇ ಸೇವನೆಯನ್ನು ಮಾಡ್ತಾ ತಾಯಿಯ ಆರಾಧನೆಯಲ್ಲಿ ಮಗ್ನರಾಗ್ತಾರಂಥವ್ರು. ಅವರ ಅಷ್ಟೂ ಜವಾಬ್ದಾರಿಯುತ ಕಾಯಕ. ಏನೊಬ್ಬರು ಪ್ರಧಾನಿ ಅಂದರೆ ಅವರ ಕಾಯಕ, ಅವರ ಕೆಲಸ, ಅವರ ಜವಾಬ್ದಾರಿಗಳು ಅಂದರೆ ಏನು ತಮಾಷೆ ಮಾತ. ನಾವು ಒಂದು ಮನೆಯನ್ನು ನೋಡ್ಕೊಳ್ಳಿಕ್ಕೆ, ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೇ ಟೆನ್ಷನ್. ಆ ಒಂದು ಕೆಲಸ ಅಷ್ಟು ಸಾಮಾನ್ಯ ಅಲ್ಲ. ಅದೇ ಒಂದು ಮನೆ ಒಂದು ಕಡೆ, ಒಂದು ಗ್ರಾಮ, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಅಂದರೆ ಅದು ಹೇಳ್ತಿರ್ತಿರ್ತಕ್ಕಂಥ ಮಾತು. ಅಂತೆಲ್ಲ ಕಟ್ಟುಪಾಡುಗಳಲ್ಲೂ ಕೂಡ, ಅಷ್ಟೆಲ್ಲ ಟೆನ್ಷನಲ್ಲೂ ಕೂಡ ತಾಯಿಯ ಆರಾಧನೆಯನ್ನು ಅವರು ಅದಿನ್ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡ್ತಾರೆ, ತಾಯಿಗೆ ಅವರು ಪೂಜಾನುಷ್ಠಾನಕ್ಕೆ ನೆಲ್ಲಿ ಆ ಕ್ಷಣ ಯಾವ ರೀತಿ ಸಮಯವನ್ನು ಕೊಡ್ತಾರೆ,
ಯಾಕೆಂದರೆ ದೇಶದ ಕೆಲಸ ಅಂದರೆ ಅದು ತಮಾಷೆ ಮಾತಲ್ಲ, ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಅತ್ಯಮೂಲ್ಯ. ದೇಶ ವಿದೇಶಗಳೆಲ್ಲವನ್ನೂ ಕೂಡ ಪರ್ಯಟನೆಯನ್ನು ಮಾಡ್ತಾ ಇವತ್ತಿನ ದಿವಸ ಭಾರತದ ಕೀರ್ತಿಯನ್ನು ಗಗನಕ್ಕೇರಿಸಿದ್ದಾರೆ ಮೋದಿಜಿರವರು. ಇದು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ಕೆಲಸ. ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರೂ ಕೂಡ ಈ ಒಂದು ನವರಾತ್ರಿನಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ, ಇನ್ನು ಈ ನವರಾತ್ರಿಗಿರ್ತಕ್ಕಂಥ ವಿಶೇಷತೆ ಇನ್ನೆಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಯಾಕೆಂದರೆ ಪುರಾತನ ಕಾಲದಿಂದನೂ ಕೂಡ ಈಗ ಸಾಕಷ್ಟು ಜನ ಕೇಳ್ತಾರೆ, ನವರಾತ್ರಿ ದಿವಸ ಏನಕ್ಕೆ ತಾವೆಲ್ಲರೂ ಕೂಡ ಉಪವಾಸವನ್ನು ಮಾಡ್ತೀರಿ? ನೋಡಿ, ಈ 9 ದಿವಸ ಮಂಡಲ ಅನ್ನೋದು ಏನಿದೆ, ಇದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ದೇಹದ ಶುದ್ಧೀಕರಣ ಅಂತಲೇ ಹೇಳ್ಬೋದು. ನಾವು ಹಾಳು ಮೂಳು ಏನೇನೋ ತಿಂತಾ ಇರ್ತೀವಿ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿರ್ತಕ್ಕಂಥ ಆಹಾರದ ಪದ್ಯಕ್ರಮ ಸಂಪೂರ್ಣವಾಗಿರ್ತಕ್ಕಂಥದ್ದಾಗಿ ಬದಲಾವಣೆ ಆಗೋಗಿದೆ. ಎಲ್ಲವೂ ಕೂಡ ಕೆಮಿಕಲ್ಸು. ಗುರುಗಳು ಕೂಡ ಮೊನ್ನೆನೂ ಕೂಡ ತಿಳಿಸ್ತಾ ಇದ್ರು, ರಾಸಾಯನಿಕ ಗೊಬ್ಬರಗಳಿಲ್ಲದೆ ಇದ್ದರೆ ಯಾವುದೇ ರೀತಿ ಇರ್ತಕ್ಕಂಥ ಒಂದು ಪದಾರ್ಥಗಳನ್ನು ಕೂಡ ಬೆಳೆಯೋದು ಬಹಳ ಕಷ್ಟವಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಎಲ್ಲೋ ಒಂದು ರೇರು. ಅದರಲ್ಲೂ ಈ ಒಂದು ವ್ಯವಸಾಯ, ಅಗ್ರಿಕಲ್ಚರ್, ಇದ್ರ ಬಗ್ಗೆ ರೈತರು ಮೊದಲಿಂದನೂ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅವರ ಒಂದು ಏನಪ್ಪ ಅಂದರೆ ಅವರ ಒಂದು ಜ್ಞಾನಶಕ್ತಿ, ಅವರ ಒಂದು ಬುದ್ಧಿಶಕ್ತಿ, ಅದೆಲ್ಲದರ ಜೊತೆ ಎಲ್ಲೋ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಸಪ್ರೇಟಾಗಿ ಯಾವುದೇ ರೀತಿ ಇರ್ತಕ್ಕಂಥ ಔಷಧಿಗಳನ್ನು ಬಳಸದೆ ಅದೇ ರೀತಿ ಬೆಳೀತಾ ಇರ್ತಕ್ಕಂಥದ್ದು. ಇಲ್ಲ ಅಂದರೆ ಅದು ಅಸಾಧ್ಯದ ಮಾತು. ಆರ್ಗ್ಯಾನಿಕ್ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ. ಆದರೆ ನಮ್ಮ ಕೈಗೆ ಬರಬೇಕಾದ್ರೆ ಆ ಪ್ಯಾಕೆಟ್ ಮೇಲಿರ್ತಕ್ಕಂಥ ಆರ್ಗ್ಯಾನಿಕ್ ಸ್ಟಿಕ್ಕರನ್ನು ಮಾತ್ರ ನಾವು ಗಮನಿಸ್ತಾ ಇದ್ದೇವೆ ಹೊರತಾಗಿ ಆ ಆರ್ಗ್ಯಾನಿಕ್ ಒಂದು ಪ್ಯಾಕೆಟಲ್ಲಿ ಏನಿದೆ ಪದಾರ್ಥ ಅದು ನಿಜವಾಗಲೂ ಆರ್ಗ್ಯಾನಿಕ್ ಅಂತ ನಾವು ಹೇಗೆ ಕಂಡುಹಿಡಿಯೋಕ್ಕಾಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ? ಆಗ್ತಾನೇ ಇಲ್ಲ. ರಾಸಾಯನಿಕ ಗೊಬ್ಬರಗಳಿಲ್ಲದೆ ಇದ್ದರೆ ನಾವು ತರಕಾರಿಗಳನ್ನಾಗಲಿ ಬೇರೆ ಇರತಕ್ಕಂಥ ಧಾನ್ಯಗಳನ್ನಾಗಲಿ ದವಸ ಧಾನ್ಯಗಳನ್ನು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸಾಕಷ್ಟು ಜನ ಟೀಕೆ ಮಾಡಿ ಮಾತಾಡ್ತಾರೆ, ಏನು 9 ದಿವಸ ನವರಾತ್ರಿ ನಾವು ಉಪವಾಸವನ್ನು ಮಾಡಿಬಿಟ್ರೆ ಏನು ತಾಯಿ ಒಲಿದು ಬಿಡ್ತಾರೆ? ಅದು ಬೇರೆ. ಒಬ್ಬ ಮನುಷ್ಯ, ಅವನ ಆಲೋಚನಾ ಶಕ್ತಿ, ಅವನ ಶಕ್ತಿ, ದೇಹದ ಶುದ್ಧೀಕರಣ, ದೇಹದ ಅಂತಕ, ಇದೆಲ್ಲವೂ ಕೂಡ ಒಂದು ಲೆಕ್ಕಕ್ಕೆ ಬರ್ತಕ್ಕಂಥದ್ದೇ. ಈ 9 ದಿವಸ ನವರಾತ್ರಿ ದಿವಸ ನಾವೇನು ಉಪವಾಸವನ್ನು ಮಾಡ್ತೀವಿ ಅದು ದೇಹಕ್ಕೆ ಎಷ್ಟು ಶಕ್ತಿಯನ್ನು ತುಂಬುತ್ತೆ ಅಂದರೆ, ಪ್ರಾರಂಭದ ಹಂತದ 1-2 ದಿನಗಳ ಮಾತ್ರ ಒಬ್ಬ ಮನುಷ್ಯನಿಗೆ ಕಷ್ಟ. ಯಾಕೆ ಅಂದರೆ ಅಷ್ಟೂ ದಿನಗಳೂ ಕೂಡ, ಅಂದರೆ ಈ ಒಂದು ಉಪವಾಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 3 ಟೈಮೋ 4 ಟೈಮೋ ಎಷ್ಟೋ ಒಂದಷ್ಟು ಕಣ್ಣಿಗೆ ಬೇಕಾದ್ದನ್ನು ತಿಂತಾನೆ ಇರ್ತೀವಿ. ಆಹಾರ ಅದು ಸೇವನೆ ಮಾಡ್ತಾನೆ ಇರುತ್ತೆ. ಆ ನಮ್ಮ ದೇಹ ಅದಕ್ಕೆ ಸೆಟ್ ಆಗೋಗಿರುತ್ತೆ. ಯಾವಾಗ ನಾವು ನವರಾತ್ರಿಯ ಪ್ರಾರಂಭದ ದಿನದಿಂದ ಹಿಡಿದು ಅಂತ್ಯ ದಿನ 9 ದಿನವೂ ಕೂಡ ಯಾವಾಗ ನಾವು ಸಾಧಾರಣವಾಗಿ ಉಪವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಟೈಮಿಗೆ ನಾವು ಫುಡ್ ದೇಹಕ್ಕೆ ಕೊಡೋದಿಲ್ವೋ, ದೇಹ ಸೆಟ್ ಆಗಬೇಕಲ್ವ. 1-2 ದಿನ ಕಷ್ಟ ಆಗ್ಬೋದು, 3 ದಿನ ಕಷ್ಟ ಆಗ್ಬೋದು. ತಡಿಬೇಕು. ಒಬ್ಬ ಮನುಷ್ಯನಿಗೆ ಭಗವಂತ ತಡೆಯುವಂಥ ಶಕ್ತಿ ಕೊಟ್ಟಿದ್ದಾನೆ. ಆ ನೀರಿನಲ್ಲಂಥ ಶಕ್ತಿ ಇರುತ್ತೆ. ಆದರೆ ಇವಾಗ ನಾವು ಕುಡಿತಾ ಇರತಕ್ಕಂಥ ನೀರಲ್ಲೂ ಕೂಡ ಶಕ್ತಿ ಇಲ್ಲದೆ ಇರೋ ರೀತಿ ಆಗೋಗಿದೆ. RO ಪ್ಯೂರಿಫೈರು ಅದು ಇದು ಏನೇನೋ ಕುಡಿತಾ ಇರ್ತೀವಿ. ಅದರಲ್ಲಿ ಇನ್ನೇನು ಇರೋ ಮಿನರಲ್ಸ್ನೆಲ್ಲ ಸಾಯಿಸ್ಬಿಟ್ಟೆ ನಮ್ಗೆ ಕೊಡೋದು. ಇನ್ನೇನು ಮಿನರಲ್ಸ್ ಬರುತ್ತೆ ದೇಹಕ್ಕೆ ಶಕ್ತಿ, ಅದು ಇನ್ನಷ್ಟು ಸುಸ್ತು ಮಾಡುತ್ತೆ. ಹಾಗಾಗಿ ಆದಷ್ಟು ಈ ಬಾರಿಯ ನವರಾತ್ರಿಯನ್ನು ಆರೋಗ್ಯಕರವಾಗಿರ್ತಕ್ಕಂಥ ನವರಾತ್ರಿಯಾಗಿ ನಾವು ಆಚರಣೆಯನ್ನು ಮಾಡೋಣ. 9 ನವದುರ್ಗೆಯರನ್ನು ಕೂಡ 9 ದುರ್ಗೆಯರನ್ನೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ನವದುರ್ಗೆಯರ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ನವರಾತ್ರಿಯ ಸಮಯದಲ್ಲಿ ಉಪವಾಸವನ್ನು ಮಾಡ್ತಕ್ಕಂಥದ್ರ ಕುರಿತಾಗಿ. ಇನ್ನು ನವದುರ್ಗೆಯರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಕೂಡ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವಿನ ವಾರ, ಪಿತೃಪಕ್ಷವೂ ಕೂಡ ನಡೀತಾ ಇದೆ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ
त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। कल्याणात्मकगात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्। वेङ्कटेशो वासुदेवो प्रद्युम्नो विक्रमः सङ्कर्षणानिरुद्धश्च शेषाद्रैपतिरेव च जगतः पितरं वन्दे पार्वती परमेश्वरो। पद्मानने पद्भै पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले तत्पादवद्वं मयि सन्निधत्स्व। या सा पद्मासनस्था विपलकटितटी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं राज्यदायिनीं राज्यकलावल्लभां श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। ओं क्षेत्रेशी नमः। नवदुर्गाय नमः। त्रिकालग्नसम्पन्ने नमः। ओं भुवनेश्वरी नमः। ललिता राजराजेश्वरी नमः। ओं राज्यदायिनी नमः। राज्यकलावल्लभाय नमः। ओं महाकाली महालक्ष्मी समेत ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಪಕ್ಷ ಮಾಸದ ಈ ಶುಭ ದಿನ ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರಿಗೆ ಸಮಸ್ಯೆನೂ ಇದೆ, ಲಾಭವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ಹಾಕುವಂಥ ಹೆಜ್ಜೆಯನ್ನು ಸ್ವಲ್ಪ ಜೋಪಾನವಾಗಿ ಹಾಕಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಯಕ ಏನಪ್ಪ ಅಂದರೆ, ಇವತ್ತು ಯಾರೆಲ್ಲ ಅಶ್ವತ್ಥ ಪ್ರಾರ್ಥನೆಯನ್ನು ಸಲ್ಲಿಸ್ತೀರಿ, ಯಾಕೆಂದರೆ ಏಕಾದಶಿ ದ್ವಾದಶಿ ಪಾರಾಯಣ ಆದ ಮೇಲೆ ಮಾಧ್ಯಾಹ್ನಿಕ ಅಥವಾ ಸಂಧ್ಯಾಕಾಲ ಅಶ್ವತ್ಥ ವೃಕ್ಷದ ಹತ್ರ ಒಂದಷ್ಟು ಧಾನ್ಯಗಳನ್ನು ಅಥವಾ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕಿ ಅಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಿದ್ದೆ ಆದರೆ ಇವತ್ತು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ಫಲಾಫಲಗಳಲ್ಲಿ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತು ಪಕ್ಷ ಮಾಸ ಇರೋದ್ರಿಂದ, ಅಂದರೆ ಈ ಒಂದು ಮಹಾಲಯ ಪಕ್ಷಗಳು ನಡೀತಾ ಇರೋದ್ರಿಂದ ಇವತ್ತು ಯಾರೆಲ್ಲ ಪಕ್ಷಗಳನ್ನು ಆಚರಣೆ ಮಾಡ್ತಿದ್ದೀರಿ ಆ ಪಕ್ಷಗಳನ್ನು ಮಾಡ್ತಾ ನಿಮ್ಮ ಪಿತೃದೇವತೆಗಳಿಗೆ ತಾವು ಕೊಡುವಂತಹ ತಿಲತರ್ಪಣ ಮತ್ತು ಪಿಂಡ ಪ್ರದಾನ, ಅದಕ್ಕಿಂತ ಮುಖ್ಯವಾಗಿ ಎಡೆಯನ್ನು ಹಾಕುವಂಥದ್ದು. ಒಂದಷ್ಟು ಜನ ಎಡೆ ಹಾಕುವ ಪದ್ಧತಿ ಇದೆ. ಆ ಎಡೆ ಹಾಕುವ ಪದ್ಧತಿ ನಿಮ್ಮ ವಂಶ ಪಾರಂಪರಿಕವಾಗಿ ಏನು ನಡ್ಕೊಂಡು ಬಂದಿದೆಯೋ ಅದನ್ನೇ ಮಾಡಿ. ಇವತ್ತು ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ಹೇಳಿದ್ದಾರೆ ಅಥವಾ ನಾವೇನೋ ಹೇಳಿದ್ದೀವಿ ಅಂತೇಳಿ ನೀವು ನಮ್ಮಂತೆ ಪಾಲನೆ ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ವಂಶ ಪಾರಂಪರಿಕವಾಗಿ ಏನು ಬಂದಿದೆಯೋ, ಹಿಂದೆ ಹಿರಿಯರು ಏನು ಮಾಡ್ಕೊಂಡ್ಬಂದಿದ್ದಾರೋ, ಏನನ್ನು ನಡೆಸ್ಕೊಂಡು ಬಂದಿದ್ದಾರೋ ಅದನ್ನು ನೀವು ಮಾಡಿದ್ರೆ ಸಾಕು. ಆದರೆ ಇಲ್ಲಿ ಬದಲಾವಣೆ ಹೇಗೆ ಬರ್ತಾ ಇದೆ ಅಂದರೆ, ಅವ್ರು ಹೇಳಿದ್ರು ಒಂದು ಬದಲಾವಣೆ, ಇವ್ರು ಹೇಳಿದ್ರು ಒಂದು ಬದಲಾವಣೆ, ಅಥವಾ ಇನ್ನೊಬ್ರು ಹೇಳಿದ್ರು ಒಂದು ಬದಲಾವಣೆ, ನಾನು ಹೇಳಿದ್ರೂ ಬದಲಾವಣೆ ಬೇಡ. ದೊಡ್ಡವರ ಕೆಲಸದಲ್ಲಿ, ಪಿತೃಗಳ ಕೆಲಸದಲ್ಲಿ ನಿಮ್ಮ ವಂಶ ಪಾರಂಪರಿಕವಾಗಿ ಏನು ನಡ್ಕೊಂಡು ಬಂದಿದೆ ಅದನ್ನೇ ಮಾಡಿ. ಆದರೆ ಇಲ್ಲಿ ನಿಮ್ಮ ಆಲ್ಟ್ರೇಷನ್ಸ್ ತರಬಾರ್ದು. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕಾದಂತಹದ್ದು, ಇದು ಸಾಕಷ್ಟು ಜನಗಳ ಧ್ವನಿ ಏನಪ್ಪ ಅಂದರೆ, ಪಕ್ಷ ಮಾಸ ನಮ್ಮಲ್ಲಿ ಮಾಡ್ತಾ ಇದ್ದೀವಿ, ಅದಾದರೆ ನಮ್ಮ ಸಂಬಂಧಿಕರು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಅಲ್ಲೂ ಮಾಡ್ತಿದ್ದಾರೆ, ನಾವು ಇಲ್ಲಿರಬೇಕಾ ಅಲ್ಲಿ ಹೋಗಬೇಕಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ವಿಚಾರ ಬಂದಾಗ ಗಂಡನ ಮನೆಯಲ್ಲಿ ಪಕ್ಷ ಮಾಸ ನಡೆಸ್ತಾ ಇದ್ದರೆ ಮಾವಂದು ಅಥವಾ ಹಿರಿಯರದು ಗಂಡನ ಮನೆಯಲ್ಲಿದ್ದಾಗ ಹೆಣ್ಣುಮಕ್ಕಳು ನೀವಿಲ್ಲೇ ಇರಬೇಕು. ತವ್ರ ಮನೆಯಲ್ಲೂ ಒಂದೇ ದಿವಸ ಆಗಿ ತವ್ರ ಮನೆಯಲ್ಲೂ ಅವತ್ತೇ ಮಾಡ್ತಿದ್ದಾರೆ, ಗಂಡನ ಮನೆಯಲ್ಲೂ ಇವತ್ತೇ ಮಾಡ್ತಿದ್ದಾರೆ. ಎರಡೂ ಕಡೆ ಪಕ್ಷ ಹಿಂಗೆ ನಡೀತಿರ್ಬೇಕಾದ್ರೆ ನಾವು ಎಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಒಂದಷ್ಟು ಜನ ಹೆಣ್ಣುಮಕ್ಕಳ ಮಾತಾಗಿದೆ. ನೋಡಿ ಎಂತೆಂಥ ಪ್ರಶ್ನೆ ಹೇಗೆ ರೈಸ್ ಆಗುತ್ತೆ ಅಂತ. ಯಾವುದೇ ಒಂದು ವಿಚಾರ ಆದರೂ ಅಷ್ಟೇ, ವಿಚಾರ ಅಂತ ಬಂದಾಗ ಪ್ರತಿಯೊಬ್ಬರ ಧ್ವನಿಗೂ ಒಂದು ಉತ್ತರ ಬೇಕಾಗತ್ತೆ. ಮೊದಲಿನ ಆದ್ಯತೆ, ನಿಮ್ಮ ಮೊದಲ ಆದ್ಯತೆ ಹೆಣ್ಣುಮಕ್ಕಳು ಗಂಡನ ಮನೆಗೆ ಕೊಡಬೇಕು. ಗಂಡನ ಮನೆಗೆ ಇವತ್ತು ಗಂಡನ ಮನೇಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಇವತ್ತು ಅವ್ರ ಮನೇಲಿ ಪಕ್ಷಪಾಸ ನಡೀತಾ ಇದೆ, ನಿಮ್ಮ ಯಜಮಾನರ ಮನೇಲಿ ಅಂದರೆ ನಿಮ್ಮ ಪ್ರೆಸೆನ್ಸಿ ಇಲ್ಲೇ. ಯಾಕೆಂದರೆ ನೀವು ಈ ಮನೆ ಸೊಸೆ, ಈ ಮನೆ ವಂಶ ಉದ್ಧಾರಕ್ಕಾಗಿ ಇರ್ತಕ್ಕಂಥವರು, ಈ ಮನೆಯ ಯಶಸ್ಸಿಗಾಗಿ ನೀವು ಹಾಕುವ ಹೆಜ್ಜೆ ಇದೆ. ಯಾವಾಗ ನಿಮಗೆ ಮದುವೆ ಮಾಡಿ ಕೊಟ್ಟರೋ, ಮದುವೆ ಮಾಡಿ ಕೊಟ್ಟಾದ ನಂತರ ಕೊಟ್ಟ ಹೆಣ್ಣು ಕುಲಕ್ಕೊರಗು ಅಂತ ಹೇಳ್ತಾರೆ. ಹಾಗೆ ಮದುವೆ ಮಾಡಿ ಕೊಟ್ಟಾದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ತವರಿಗಿನ್ನ ಗಂಡನ ಮನೆ ಸ್ವತ್ತು ಜಾಸ್ತಿ. ಆದರೆ ಇಲ್ಲೊಂದಷ್ಟು ಜನ ತಂದೆ ತಾಯಿಯಾಗಲಿ ಅಥವಾ ಅತ್ತೆ ಮಾವಾಗಲಿ ಇದನ್ನು ಅರ್ಥ ಮಾಡ್ಕೊಳ್ಳದಿರ ಒಂದಷ್ಟು ವಿತಂಡವಾದಗಳನ್ನು ನಡೆಸ್ತಿರ್ತಾರೆ. ಅದಲ್ಲ, ಯಾವತ್ತೂ ಮದುವೆ ಮಾಡಿಕೊಟ್ಟ ಮೇಲೆ ಆ ಸ್ವತ್ತು ಅವರಿಗೆ ಸಂಬಂಧಪಟ್ಟದ್ದು. ಆದರೆ ಅಲ್ಲಿ ವ್ಯವಸ್ಥೆ ಹಾಗೇ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಅಥವಾ ಆರ್ಡರ್ಸು ಅಥವಾ ಹಿಂದಿನ ಪದ್ಧತಿ ಇದೆಲ್ಲವನ್ನೂ ನೋಡೋದಕ್ಕೆ ಮುನ್ನ, ಅದನ್ನು ಅವ್ರು ಪಾಲನೆ ಮಾಡೋದಕ್ಕೂ ಮುನ್ನ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿದ್ದೇ ಇರ್ತಾರೆ.
ಹೆಣ್ಣು ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಬಹಳ ಮುಖ್ಯ. ಹೆಣ್ಣು ಮಕ್ಕಳಿಗೆ ನೀವು ರೇಷ್ಮೆ ಸೀರೆ, ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯ ಇದನ್ನು ಬೇಕು ಅನ್ನಲ್ಲ ಅವ್ರು ಇದು ಬೇಕು ಅನ್ನೋದು ಯಾವಾಗ ಅಂದರೆ, ಯಾರೋ ಅವ್ರ ಸರಿಸಮಾನರು ಬೇರೆ ಯಾರು ತೊಗೊಂಡಿದ್ದಾರೆ, ನಮ್ಮಲ್ಲಿ ದುಡ್ಡಿದ್ರೂ ತೊಗೊಳಕ್ಕೆ ಆಗ್ತಿಲ್ವಲ್ಲ ಅಂದಾಗ ಆ ಚಿಂತನೆ ಅವ್ರು ಬರುತ್ತೆ. ಯಜಮಾನ ಸಂಪಾದನೆ ಮಾಡ್ತಕ್ಕಂಥದ್ದು, ಮನೆ ಯಜಮಾನ ಸಂಪಾದನೆ ಮಾಡ್ತಕ್ಕಂಥದ್ದು 100 ರೂಪಾಯಿ ಇದ್ದು ಪಕ್ಕದ ಮನೆಯವರು 1000 ರೂಪಾಯಿ ಒಂದು ಒಡವೆ ಕೊಡಿಸಿದ್ದಾರೆ ಅಂದರೆ, ಪಕ್ಕದ ಮನೆಯವರ ಹೆಂಡತಿ 1000 ರೂಪಾಯಿನ ಒಡವೆ ಹಾಕ್ಕೊಂಡಿದ್ದಾಳೆ, ನನಗೆ ನೀವು 1000 ರೂಪಾಯಿ ಕೊಡಿಸಿ ಅಂತ ಯಾವ ಹೆಣ್ಣು ಮಗಳು ಕೇಳೋದಿಲ್ಲ. ನೀನು 100 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದರೆ 100 ರೂಪಾಯಿನಲ್ಲಿ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿಗೆ ಒಂದು ಬ್ಲೌಸ್ ಪೀಸ್ ತೊಗೊಳ್ಳ ಅನ್ನೋ ಒಂದು ಚಿಂತನೆಯಲ್ಲಿ ಇರ್ತಾರೆ ಬಿಟ್ಟರೆ, ಅಥವಾ ನೀವು ಕೊಟ್ಟಂಥ ಹಣದಲ್ಲಿ 3 ಕಾಸು 6 ಕಾಸು ಉಳಿಸ್ಕೊಂಡು ಆ ಸಾಸಿವೆ ಡಬ್ಬಿನಲ್ಲೋ ಉದ್ದಿನಬೇಳೆ ಡಬ್ಬಿನಲ್ಲೋ ಎಲ್ಲ ಡಬ್ಬಿಗಳಲ್ಲಿ ದುಡ್ಡು ಕೂಡಿಟ್ಕೊಂಡು ಒಂದು ಸೀರೆ ತೊಗೋಬೋದು, ಒಂದಿಷ್ಟು ಏನೋ ಒಂದು ಬಂಗಾರ ಮಾಡ್ಬೋದು. ಆ ಸೀರೆನೋ ಒಂದು ಬಂಗಾರವೋ ಇದ್ರೂ ನಾಳೆ ಅವ್ರ ಮಕ್ಕಳಿಗಾಗುತ್ತೆ ಅನ್ನೋ ಚಿಂತನೆಯಲ್ಲಿ ಹೆಣ್ಮಕ್ಳು ಮಾಡ್ತಾರೆ ವಿನ, ಅವರು ಪ್ರತ್ಯೇಕವಾಗಿ ನನಗೇ ಬಂದದ್ದು ಇದು ನನಗೆ ಸ್ವಂತ ಅಂತ ಮಾಡಲ್ಲ. ಇನ್ನೊಂದು ಮನೆಗೆ ಅಂತ ನೀವೇನು ತಂದರೂ ಇನ್ನು ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ ವಿನಃ, ಅಥವಾ ಮುಂದಿನ ಮಕ್ಕಳಿಗೆ ಇರುತ್ತೆ ವಿನಃ ಅವರೊಬ್ಬರಿಗೆ ಸೀಮಿತ ಅಲ್ವಲ್ಲ. ಇದನ್ನು ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೆಜೆನ್ಸಿ ಇರುತ್ತೆ, ಎಲ್ಲಿ ಬೇಕನ್ಸುತ್ತೆ ಅಲ್ಲಿ. ಆದರೆ ಇವತ್ತು ಈ ಮನೆಯಲ್ಲಿ ಯಾವುದೇ ಪಕ್ಷಗಳಿಲ್ಲ. ತಾಯಿ ಮನೆಯಲ್ಲಿ, ತವ್ರ ಮನೆಯಲ್ಲಿ ಮಾಡ್ತಿದ್ದಾರೆ. ತವ್ರ ಮನೆಗೆ ಹೋಗಬೇಕಾ ಬೇಡವಾ, ಇದೊಂದು ಪ್ರಶ್ನೆ ಇದೆ. ನೀವು ತವ್ರ ಮನೆಗೆ ಹೋಗಲೇಬೇಕು, ತಪ್ಪಲ್ಲ ಅದು. ಯಾಕೆಂದರೆ ಪಕ್ಷಮಾಸ ಬೇಕು ಅಂದರೆ ಪುನಃ ನಾಳೆ ಮಾಡಲಿಕ್ಕೆ ಆಗೋದಿಲ್ಲ. ಪಕ್ಷಮಾಸ ಮಾಡಬೇಕಾದ ಸಮಯನೂ ಹಾಗೇ ಇರುತ್ತೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯೂ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಪಕ್ಷಮಾಸ ಎರಡೂ ಒಂದೇ ಡೇಟ್ ಆದಾಗ ಮೊದಲನೇ ಆದ್ಯತೆ ಗಂಡನ ಮನೆ. ಅಕಸ್ಮಾತ್ ಈ ಡೇಟಲ್ಲಿ ಈ ಗಂಡನ ಮನೇಲಿ ಏನೂ ಇಲ್ಲ, ತವ್ರ ಮನೇಲಿ ಮಾಡ್ತಿದ್ದಾರೆ, ಅಲ್ಲಿ ನಾವು ಹೋಗಬೇಕಾಗತ್ತೆ. ಹೋಗೋದ ಬಿಡದ ಚಿಂತನೆ ಮಾಡೋದಕ್ಕಿಂತ ನೀವು ಅಲ್ಲಿ ಹೋಗಿ ಪ್ರಸಾದ ಸ್ವೀಕರಿಸಿ ಬರುವಂಥದ್ದೇ ಬಹಳ ಉತ್ತಮ. ಇದರಿಂದ ಖಂಡಿತ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಹಾಗೆ ಇನ್ನೇನು ಆಗೋಯ್ತು ಅಂದರೆ ಪ್ರಾರಂಭ ಆಯಿತು ನವರಾತ್ರಿ. ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ. ಆ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಉತ್ಸವಗಳನ್ನು ಎಲ್ಲರೂ ಸಹಿತ ಆರಾಧನೆ ಮಾಡ್ತೀರಿ. ಎಲ್ಲರ ಮನೆಗಳಲ್ಲೂ ನವರಾತ್ರಿ ದಸರಾ ಬೊಂಬೆ ಇಡುವಂತಹ ಪದ್ಧತಿ ಇದೆ. ದಸರಾ ಬೊಂಬೆಗಳನ್ನು ಇಟ್ಟರೆ ಬೊಂಬೆಗಳಲ್ಲೇ ಒಂದು ವಿಶೇಷತೆ ಇದೆ. ಯಾಕೆಂದರೆ ಬೊಂಬೆಗಳನ್ನು ಇಡುವಂತಹ ಒಂದು ಕಾರಣ ಏನಪ್ಪ ಅಂದರೆ, ಗತ ವೈಭೋಗವನ್ನು ಎಲ್ಲರ ಮಕ್ಕಳಿಗೂ ಸಹಿತ, ಎಲ್ಲರ ಮನೆ ಮಕ್ಕಳಿಗೂ ಅದನ್ನು ಕತೆ ಹೇಳುವಂಥದ್ದು. ಹಿಂದೆ ಹೇಗಿತ್ತು, ಹಿಂದಿನ ಬದುಕು ಹೇಗಿತ್ತು, ಹಿಂದಿನ ಜೀವನ ಹೇಗಿತ್ತು, ಆ ಜೀವನದ ಶೈಲಿಯೊಂದಿಗೆ ಜೊತೆಗೆ ವಿದ್ಯೆ, ಜ್ಞಾನ ಮತ್ತು ಅವತ್ತಿನ ವಿದ್ಯಾಭ್ಯಾಸ ಹೇಗಿತ್ತು ಅಂತ ಪ್ರತಿಯೊಂದು ವಿಧಿವಿಧಾನವನ್ನು ಬಹಳ ಸವಿಸ್ತಾರವಾಗಿ ತಿಳಿಸುವಂಥದ್ದು. ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ವಿಷ್ಣುವಿನ ಅಂಶಗಳನ್ನು ತಿಳಿಸುವಂಥದ್ದು. ಹೀಗೆ ಎರಡ ಸಾಕಷ್ಟು ವಿಚಾರಗಳಿದೆ, ಎಲ್ಲವೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಓಂ ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 11/10/2023 ಬುಧವಾರ ದ್ವಾದಶಿ ಮಕಾ ನಕ್ಷತ್ರ. ಇವತ್ತು ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ನಕ್ಷತ್ರದಲ್ಲಿ ಇವತ್ತು ದಿವಸ ಸೂರ್ಯನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ. ಬುಧವಾರದ ಮಹಾವಿಷ್ಣು ಒಂದು ಕಡೆ, ಜೊತೆಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯದೇವರ ಆರಾಧನೆ ಮಾಡುವಂಥ ವಿಶೇಷವಾದಂಥ ದಿನ. ಇವತ್ತಿನ ನಕ್ಷತ್ರದಲ್ಲೂ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ತಾವೇನು ಅಂದುಕೊಂಡಷ್ಟು ಲಾಭಗಳನ್ನೇ ಗಳಿಸ್ತೀರಿ. ಹಾಗೆ ಇವತ್ತು ಪಕ್ಷಮಾಸಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ವಿಚಾರ ಹೇಳ್ತಾ ಇದ್ದೆ ನಾನು. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಮತ್ತೊಂದು ವಿಚಾರನೂ ಹೇಳಿದೆ. ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಮಕ್ಕಳ ಕೈಯಲ್ಲಿ ಏನಾದ್ರು ಪಕ್ಷಗಳು ಮಾಡಿಸೋದು, ಶ್ರಾದ್ದ ಕರ್ಮಾದಿಗಳು ಮಾಡೋದು, ಅದು ಸಮಂಜಸ ಅಲ್ಲ, ಅದು ತೃಪ್ತಿಕರವಾದ್ದಲ್ಲ, ಅದು ಮಾಡೋದು ಸರಿಯಿಲ್ಲ ಅಂತ. ಒಂದಿಷ್ಟು ವಯಸ್ಸಂತ ಇದೆ, ಒಂದಿಷ್ಟು ವಯಸ್ಸಿದೆ, ಒಂದಿಷ್ಟು ವಯಸ್ಸು ಆದ ನಂತರವೇ ಕೆಲವು ಕರ್ಮಫಲಗಳನ್ನು ಮಾಡಿಸಬೇಕು ಎಂಬತಕ್ಕಂಥದ್ದಿದೆ. ಹಾಗೆ ಗಯಾಕ್ಷೇತ್ರ ಎಂಬತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಗಯಾಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ವಿಷ್ಣು ಪಾದವನ್ನು ದರ್ಶನ ಮಾಡಿ ಅಲ್ಲಿ 3 ಕಡೆ ಪಿಂಡ ಪ್ರದಾನ ಮಾಡುವಂಥ ಕ್ರಮ ಇರುತ್ತೆ. ಏನೇ ಮಾಡಿದ್ರೂ 3 ಭಾಗವನ್ನಾಗಿ ಮಾಡ್ತಾರೆ. 3 ಭಾಗದಲ್ಲೂ ಸಹಿತ ಪಿಂಡಗಳನ್ನು ಬಿಡಿಸ್ತಾರೆ. ಒಂದು ಅಲ್ಲಿ ಪಕ್ಕದಲ್ಲಿ ಹರಿಯುವಂಥ ನದಿ, ಇನ್ನೊಂದು ವಿಷ್ಣುಪಾದ, ಇನ್ನೊಂದು ಅಲ್ಲಿ ವಟವೃಕ್ಷ. ಆ ವಟವೃಕ್ಷದಲ್ಲೂ ಸಹಿತ ಪಿಂಡವನ್ನು ಬಿಡಿಸುವಂಥ ಒಂದು ಕ್ರಮ ಇದೆ. ಯಾಕೆಂದರೆ ಆ 3 ಕಡೆಯೂ ಬಿಡಲಿಕ್ಕೆ ಸಾಕಷ್ಟು ಆಧಾರಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಗಯಾಕ್ಷೇತ್ರ. ಹಾಗಾಗಿ ಗಯಾಕ್ಷೇತ್ರದಲ್ಲಿ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಅದರಲ್ಲೂ ಮಾತೃಗಯ ಮತ್ತು ಪಿತೃಗಯ ಅಂತಿದೆ. ಗಯ ಎಂಬತಕ್ಕಂಥದ್ರಲ್ಲೂ 2, ಮಾತೃಗಯ, ಪಿತೃಗಯ. ಮಾತೃಗಯ ಎಂಬತಕ್ಕಂಥದ್ರಲ್ಲಿ ಬರೀ ತಾಯಂದರಿಗೆ, ಹೆಣ್ಣುಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಜನ್ಮದಾತೆಗೆ ಅಲ್ಲಿ ಪಿಂಡ ಪ್ರದಾನ ಮಾಡುವಂಥ ಒಂದು ಕ್ರಮ ಅಲ್ಲಿದೆ. ಅಲ್ಲೂ ಸಹಿತ ಮಾತಾಪಿತೃಗಳಿಗೆ ಮಾಡ್ಬೋದು, ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಮಾಡ್ಬೋದು. ಆದರೂ ಮಾತೃಗಯ ಎಂಬತಕ್ಕಂಥದ್ದೇ ಹೆಸರಾಗಿರೋದ್ರಿಂದ
ಅಲ್ಲಿ ವಿಶೇಷತೆ ಆಗಿದೆ. ಏನೇ ಆದರೂ ಇಂತಹ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಪಕ್ಷ ಮಾಸದಲ್ಲಿ ಪುಣ್ಯಕ್ಷೇತ್ರಗಳನ್ನು ನೋಡಿ, ಪುಣ್ಯಕ್ಷೇತ್ರಗಳಲ್ಲಿ ಗತಿಸಿರ್ತಕ್ಕಂಥ ಅವರ ಹೆಸರಲ್ಲಿ ಅಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ತಿಲತರ್ಪಣವನ್ನು ಕೊಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರು ತೃಪ್ತರಾದರೆ ಅವರಿಂದ ನಮಗೆ ಸಿಗುವಂಥ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹೀಗೆ ಪಕ್ಷ ಮಾಸದ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ನಿಮಗೇನಾದರೂ ಪಕ್ಷ ಮಾಸದ ಒಂದಿಷ್ಟು ಪ್ರಶ್ನೆಗಳು ಅಥವಾ ಸಂದೇಹ ಸಂಶಯ ಇದ್ದರೆ ಅಥವಾ ಪಕ್ಷ ಮಾಸದ ಬಗ್ಗೆ ಇನ್ನಷ್ಟು ಏನಾದ್ರು ತಿಳ್ಕೊಳ್ಬೇಕು ಅನ್ನೋದಾಗಿದ್ದರೆ ವಿಚಾರ ನೀವು ಕೇಳುವ ಪ್ರಶ್ನೆ ನನ್ನ ತಲೆಯಲ್ಲೂ ಇದ್ದರೆ ಖಂಡಿತ ಅದಕ್ಕೆ ನನ್ನಿಂದ ಉತ್ತರ ಇದೆ. ನೀವು ಫೋನ್ ಮಾಡಿ ನಾನು ಮಾತಾಡ್ತೇನೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಕಾಗದವನ್ನು ಸಹಿತ ಬರಿಬೋದು. ಕಾಗದವನ್ನು ಬರೀರಿ. ಬರೀಬೇಕಾದ್ರೆ ವಿಚಾರ ಎಷ್ಟು ಬೇಕೋ ಅಷ್ಟರಲ್ಲೇ ಇರಲಿ. ಅಂದರೆ ಭಾಳ ಮುಖ್ಯವಾದಂತಹ ವಿಚಾರ ಮಾತ್ರ ಇದ್ದು ಒಂದಷ್ಟು ವಿಚಾರ ಮಾತ್ರ ಬರೆದಿದ್ದರೆ ಅದಕ್ಕೆ ಉತ್ತರ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಆದರೆ ಯಾರಾದರೂ ಒಬ್ಬರ ವಿಚಾರವನ್ನು ಅದರಲ್ಲಿ ಸ್ಪಷ್ಟೀಕರಿಸಿದ್ರೆ ಸಂತೋಷಗಳು. ಈಗ ಒಂದು ಸಮಸ್ಯೆಯ ಕುರಿತಾಗಿ ಸ್ಪಷ್ಟೀಕರಿಸಬೇಕು. ಈಗ ನಾನು ತಿಳಿಸ್ತಾ ಇರತಕ್ಕಂಥದ್ದು ಪಕ್ಷ ಮಾಸಕ್ಕೆ ಸಂಬಂಧಪಟ್ಟಂಗೆ ಮಾತ್ರ. ಅದರಿಂದ ಕಾಗದ ಬರೀತಕ್ಕಂಥವ್ರು ಜಿ ಕನ್ನಡಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರುವಂಥ ಕಾಗದ ಅದರ ಮೇಲ್ಭಾಗದಲ್ಲಿ ಪಕ್ಷ ಮಾಸಕ್ಕೆ ಸಂಬಂಧಪಟ್ಟ ವಿಚಾರ, ಪಕ್ಷ ಮಾಸದ ವಿಚಾರ, ಪಕ್ಷ ಮಾಸಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ತಾವು ಸ್ಪೆಸಿಫಿಕ್ ಆಗಿ ಅದನ್ನು ಬರೆದಿದ್ದರೆ ಆ ಕಾಗದವನ್ನು ಬೇಗ ಕೈಗೆ ತೊಗೊಂಡ್ಬಿಡ್ತೀವಿ. ಉದ್ದೇಶ ಬೇರೆಲ್ಲ ಕಾಗದಗಳು ಸಾಕಷ್ಟು ಇದೆ, ಮೂಟೆಗಟ್ಟಲೆ ನಿಂತ್ಕೊಂಡಿದೆ. ಆದರೆ ಇದು ಪಕ್ಷ ಮಾಸ ಈ ಸಮಯದಲ್ಲೇ ಮಾತಾಡಬೇಕಿದ್ದನ್ನು, ಈ ಸಮಯದಲ್ಲೇ ನಿಮ್ಮ ಸಂದೇಹ ಸಂಶಯಗಳಿಗೆ ಉತ್ತರ ಕೊಡಬೇಕು ನಾವು. ಅದಕ್ಕೋಸ್ಕರ ನೀವು ಪ್ರತ್ಯೇಕವಾಗಿ ಬರೀಬೇಕು, ಬರೆದಾಗ ನಾವು ತೊಗೊಳ್ತೀವಿ. ಇನ್ನು ಫೋನ್ ಮಾಡ್ತಕ್ಕಂಥವ್ರು ಸಹಿತ ಒಂದು ಸುವರ್ಣಾವಕಾಶ ಇದೆ. ಫೋನ್ ಕರೆ ಸಾಕಷ್ಟು ತೊಗೊಳ್ಬೇಕು ಅನ್ನೋ ಚಿಂತನೆಯಲ್ಲಿದ್ದೀವಿ. ಆದಷ್ಟು ಬೇಗ ರಾಶಿಫಲ ಈಗ ನಾನು ಶುರು ಮಾಡಿಬಿಡ್ತೇನೆ. ರಾಶಿಫಲ ಆದ ನಂತರ ಮಧ್ಯದಲ್ಲೇ ನಾವು ವಿರಾಮದ ಸಮಯ ಮತ್ತು ಆ ಸಮಯದಲ್ಲಿ ನಿಮ್ಮ ಫೋನ್ ತೊಗೊಂಡು ನಿಮ್ಮ ಫೋನ್ಗೂ ಸಹಿತ ಉತ್ತರ ಕೊಡ್ತೀವಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಅಣ್ಣ ತಮ್ಮಂದರು, ಕುಲಬಾಂಧವರು ಅಥವಾ ಅಕ್ಕ ತಂಗಿಯರು ಅಥವಾ ಆಫೀಸಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಸ್ನೇಹಿತರು ಅವ್ರ ಮಧ್ಯದಲ್ಲಿ ಸಣ್ಣ ಸಣ್ಣದ ವಿಚಾರಕ್ಕೂ ಸಹಿತ ಕಿರಿಕಿರಿ ಉಂಟಾಗುವಂಥದ್ದು, ಸಮಸ್ಯೆ ತಂದುಕೊಳ್ಳುವಂಥದ್ದು, ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಆಗ್ತಾ ಇರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕು ಅಂದ್ಕೊಂಡ್ರೂ ಮಾಡುವಂಥ ಕಾಯಕ ಅದು ಉತ್ತಮವಾಗಿರಬೇಕು, ಒಳ್ಳೆ ಫಲವನ್ನು ಸೂಚನೆ ಮಾಡುವಂಥ ರೀತಿಯಲ್ಲಿರಬೇಕು. ಆವಾಗಲೇ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇರೋದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಏನೇ ವ್ಯವಹಾರ ಮಾಡಿದ್ರೂ ಪರಿಪೂರ್ತಿಯಾಗಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಿಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊತೀರಿ. ಆದರೆ ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇಂತಹ ಪರಿಸ್ಥಿತಿನಲ್ಲಿ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನೀವು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿ, ಆಗ ನಿಮಗೆ ಖಂಡಿತ ಅದರ ಫಲ ಸಿಗುತ್ತೆ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ತಾವೇನು ಚಿಂತನೆ ಮಾಡ್ತಿದ್ರಲ್ಲ ಅದೆಲ್ಲವೂ ಸಹಿತ ಪರಿಪೂರ್ತಿಯಾಗಿ ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ, ಕುಲದೇವರ ಅನುಗ್ರಹ, ಇದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತ ಪ್ರಚೋದಯಾತ್. ಇವತ್ತು ವೃಷಭ ರಾಶಿಯವರು 21 ಗರಿಕೆಯನ್ನು ಗಣಪತಿ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿಲ್ಲದೆ ಇರ್ಬೋದು, ಚಂಚಲತೆ ಇರ್ಬೋದು, ಒಂದಷ್ಟು ಬೇರೆ ಬೇರೆ ಥರ ಆಲೋಚನೆಗಳು ಶುರುವಾಗ್ತಾ ಇರ್ಬೋದು. ಜೊತೆಗೆ ಯಾವುದಾದ್ರೂ ಒಂದು ವಿಚಾರ ಬಂದರೆ ಅದನ್ನು ಬೇಗ ಮರೀದಿರಾ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿನೂ ಎದುರಾಗ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದೇ ಒಳ್ಳೆಯದು. 12ರ ತನಕ ಮೌನವಾಗಿದ್ದರೆ ಖಂಡಿತ ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆತನ ಕಾಣ್ತೀರಿ.
ಹಾಗೆ ಇವತ್ತು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಂದ್ರೂ ಬದಲಾವಣೆ ತಂದುಕೊಳ್ಳುವಂಥ ಕಾಲ. ಬದಲಾವಣೆಯ ಈ ಶುಭ ಕಾಲ ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ತಾಯಿ ಶಂಕರಿಯೋ ಬನಶಂಕರಿಯನೋ ಅಥವಾ ದುರ್ಗಾ ಪರಮೇಶ್ವರಿನೋ ಕ್ಷೇತ್ರಪಾಲನೆಯೋ ಅಥವಾ ಎಲ್ಲಿ ಒಂದು ಗ್ರಾಮ ದೇವತೆ ಅಂತಿರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋದಾಗ ಬರಿಗೈಲಿ ಹೋಗ್ದಿರಾ ಒಂದಷ್ಟು ಬೆಲ್ಲ ಮತ್ತು ತುಪ್ಪ ಅಥವಾ ಬೆಲ್ಲ ಮತ್ತು ಗೋಧಿ ಅಥವಾ ಬೆಲ್ಲ ಮತ್ತು ಕಡಲೆಕಾಳು ಈ ಪ್ರಕಾರವಾಗಿ ಏನಾದರೂ ಒಂದು ವಸ್ತುವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನ ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಂತೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಅಂದರೆ ಭಗವಂತ ಕೊಟ್ಟರೆ ಎಲ್ಲವೂ ಸಾಧ್ಯ. ಆ ಭಗವತ್ ಸಂಕಲ್ಪ ಆಗಬೇಕು, ಭಗವಂತನ ಕೃಪಾ ಕಟಾಕ್ಷ ಬೇಕು. ಆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಎಲ್ಲವೂ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಂದಗತಿಯಲ್ಲಿದ್ದರೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತೊಂದಿಷ್ಟು ಪ್ರಯಾಣದ ಬಗ್ಗೆ ಆಗಲೋ ಅಥವಾ ಏನಾದ್ರು ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು, ಯಾವುದಾದ್ರು ಒಂದು ವಸ್ತುಗಳ ಬಗ್ಗೆ ಬಹಳಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಕೊಟ್ಟ ವಸ್ತುನ ಹೇಗೆ ತೊಗೊಳ್ಬೇಕಪ್ಪ ಅಂತಕ್ಕಂಥದ್ರ ಆಲೋಚನೆ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಇವತ್ತು ಕರ್ಕಾಟಕ ರಾಶಿಯವ್ರು ಮಾಡ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ಬಲವಾದಂಥ ಚಿಂತನೆ ಇದೆ. ಏನಪ್ಪ ಅಂದರೆ ಇವತ್ತು ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡಲೇಬೇಕು, ಏನಾದರೂ ಒಂದು ವಸ್ತುವನ್ನು ಮನೆಗೆ ತರಲೇಬೇಕು, ಈ ಪ್ರಕಾರವಂಥ ಚಿಂತನೆ. ಅದರಲ್ಲೂ ಕೆಲವಷ್ಟು ಜನಕ್ಕೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಯಾವ ಕೆಲಸ ಮಾಡಬೇಕಾದ್ರೂ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಆದರೆ ಸ್ವಲ್ಪ ಜೋಪಾನ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಅದ್ಭುತವಾದಂಥ ಕಾಯಕವೂ ಇದೆ. ಯಾಕೆಂದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಯೋಗಫಲ ಜೊತೆಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ. ಹಾಗೆ ಇವತ್ತು ನೀವು ಮಾಡುವಂಥ ಯಾವುದೋ ಒಂದು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಮಾಡ್ತಿರ್ತೀರೋ ಆ ಚಿಂತನೆಯಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಿಷ್ಟು ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಲಾಭ ಕಾಣೋದರಲ್ಲಿ, ನೂತನವಾದಂಥ ವಸ್ತ್ರ ಅಥವಾ ಕೆಲವು ವಸ್ತುಗಳನ್ನು ಪರ್ಚೇಸ್ ಮಾಡೋದರಲ್ಲಿ ಮತ್ತು ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹಣಕಾಸನ್ನು ಹೂಡಿಕೆ ಮಾಡಿ ಮತ್ತಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅಂದರೆ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಏನೇ ಅಲರ್ಜಿ ಸಮಸ್ಯೆಗಳು ಬಾಧಿಸುತ್ತೆ ಅಂದರೂ ಹಿಂದೆಲೇ ಅದಕ್ಕೆ ವೈದ್ಯರ ಸಲಹೆ ಆಗಲಿ ಅಥವಾ ಏನಾದರೂ ಒಂದು ಉಪಯುಕ್ತವಾದಂಥ ಔಷಧೋಪಚಾರ ಆಗಲಿ ಅಥವಾ ಅಲರ್ಜಿಗೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಮೆಡಿಸಿನ್ಸ್ ಆಗಲಿ ಇವತ್ತು ನೀವು ಮಾಡ್ಕೊಳ್ಳೋದು ಆಗಿಂದಾಗಲೇ ಅದನ್ನು ದೂರ ಮಾಡ್ಕೋಬೋದು. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಬುಧವಾರ 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರದಿಂದ ನೀವು ಗರಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೂ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ನಿಮ್ಮ ಆರೋಗ್ಯ ಸರಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣುತ್ತೆ. ನಿಮ್ಮ ಆತ್ಮೀಯರು ಸ್ನೇಹಿತರೊಂದಿಗೆ ಸಂತೋಷ ಸಂಭ್ರಮದಿಂದಿರುವಂಥದ್ದಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಧೈರ್ಯದಿಂದ ಹೆಜ್ಜೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ಬರುವಂತಹ ಯಾವುದೇ ಅಸಮಾಧಾನದ ಸನ್ನಿವೇಶ ಇದ್ದರೂ ಅದನ್ನು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ನೀವೇನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆತಂಕ ಇದೆಯಲ್ಲ, ಉದ್ವೇಗತನ ಇದೆಯಲ್ಲ, ಅದನ್ನು ದೂರ ಮಾಡ್ಕೋಬೇಕು. ಅದರಿಂದ ಅಷ್ಟೇ ಲಾಭ ಕಾಣುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮಿ ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಆರಾಮಿದ್ದೀರಾ ಸ್ವಾಮಿ? ಓ, ನಾನು ಕೂಡ ಆರಾಮಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿ ನನ್ನ ಹೆಸರು ಚಂದನ ಅಂತ. ಚಂದನ ಅಂತ ಹೇಳಿ. ಸ್ವಾಮಿ ಬಳ್ಳಾರಿ ಹತ್ರ ಸ್ವಾಮಿ. ಓ, ಬಳ್ಳಾರಿಯಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಸ್ವಾಮಿ.
ಹಲೋ, Hello. ಹೇಳಮ್ಮ. ಸ್ವಾಮಿ ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಸ್ವಾಮಿ ಚೆನ್ನಾಗಿದ್ದೀನಿ ಸ್ವಾಮಿ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ನೀವು ಹೇಗಿದ್ದೀರಾ ಸ್ವಾಮಿ? ನಾನು ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಸ್ವಾಮಿ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು ಸ್ವಾಮಿ. ಹೇಳಮ್ಮ. ಸ್ವಾಮಿ ಮದುವೆ ಆಗಿ 4 years ಆಯಿತು. ಹಲೋ ಹೇಳಮ್ಮ, ಮಾತಾಡು ಮಗು, ಕೇಳಿಸ್ತಾ ಸ್ವಾಮಿ, ಇದೆ. ನಮ್ಮ ಮದುವೆ ಆಗಿ 4 years ಆಯಿತು ಸ್ವಾಮಿ. ನಮ್ಮ ಹಸ್ಬೆಂಡ್ ಫಸ್ಟಲ್ಲಿ ಕ್ರಷರ್ ಇತ್ತು ಸ್ವಾಮಿ ಅವ್ರದ್ದು. ಸ್ವಲ್ಪ ಫ್ರೆಂಡ್ಸ್ ಇಂದ ಲಾಸ್ ಆದ್ರು ಅವರು. ಈಗ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಸ್ವಾಮಿ, ಬರೀ ಲಾಸ್ ಎಲ್ಲ ಇದೆ. ಓಕೆ, ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಚೆನ್ನಕೇಶವ ಸ್ವಾಮಿ. ಚೆನ್ನಕೇಶವ. ಅವ್ರದ್ದು ಹುಟ್ಟೆ ಹೆಸರು ಇನ್ನೊಂದಿದೆಯಾ? ಸ್ವಾಮಿ ಅವ್ರದ್ದು ಇನ್ನೊಂದು ಹುಟ್ಟೆ ಹೆಸರು ಇದೆಯಮ್ಮ? ಹೆಸರ ಸ್ವಾಮಿ ಅದೇ ಸ್ವಾಮಿ, ಚೆನ್ನಕೇಶವ ಅಂತಾನೆ ಸ್ವಾಮಿ. ಚೆನ್ನಕೇಶವ. ಅವ್ರ ಜನ್ಮ ನಕ್ಷತ್ರ ಏನು? ಮೇಷರಾಶಿ ಅಶ್ವಿನಿ ನಕ್ಷತ್ರ ಸ್ವಾಮಿ. ನಂದು ಅವ್ರದ್ದು ಸೇಮ್ ಇದೆ ಸ್ವಾಮಿ. ಓಕೆ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಹಾ ಸ್ವಾಮಿ. ಅವ್ರು ಹೇಳು, ಡಿಸೆಂಬರ್ 24ನೇ ತಾರೀಕುವರೆಗೂ, ಡಿಸೆಂಬರ್ 24th ಅಲ್ಲಿವರೆಗೂ ಅವರ ರಾಶಿ ನಕ್ಷತ್ರದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಿಲ್ಲ. ಮಾನಸಿಕವಾದಂತಹ ಒತ್ತಡ ಸಾಕಷ್ಟು ಇರುತ್ತೆ, ಬೇಡವಾದಂಥ ರೀತಿಯಲ್ಲಿ ಚಿಂತನೆ ಆಗ್ತಾ ಇರುತ್ತೆ, ಮತ್ತು ಯಾರನ್ನ ನಂಬಿದ್ರೂ ಮೋಸ ಆಗ್ತಾ ಇರುತ್ತೆ. ಈಗ ಹಾ ಸ್ವಾಮಿ. ಈ ಸಮಯ ಅಷ್ಟು ಸಮಂಜಸಕರವಾದ್ದಲ್ಲ. ಈ ಡಿಸೆಂಬರ್ 24th ಆದಮೇಲೆ ಅಲ್ಲಿಂದ ಆಚೆಗೆ ಅವರು ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಹೆಚ್ಚಿನ ಫಲವನ್ನು ಅವ್ರು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ಯೋಗದಲ್ಲಿ ಅವ್ರ ವಂಶಕ್ಕೆ ಶಾಪ ಇದೆ ಸ್ವಾಮಿ. ಗಂಡ್ ಮಕ್ಳು ಯಾರು ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರೋ ಅವ್ರು ಒಬ್ರು ಕೂಡ ಒಂದು ಉದ್ಧಾರ ಆಗಿಲ್ಲ ಸ್ವಾಮಿ. ಈಗ ನೆಕ್ಸ್ಟ್ ಜನರೇಷನ್ ಬರೋದು ಕೂಡ, ಈಗ ನಾನು 8 months ಪ್ರೆಗ್ನೆಂಟ್ ಇದೀನಿ ಸ್ವಾಮಿ. ಒಂದು ಹುಡುಗಿ ಇದೆ, ಹೆಣ್ಣು ಹುಡುಗಿ, 3.5 years. ನೆಕ್ಸ್ಟ್ ಏನೇನೋ ಬಾಯ್ ಕೂಡ ಅವ್ರ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೂಡ ಭಯ ಇದೆ ಸ್ವಾಮಿ. ಅವ್ರ ಫಾದರ್ ಅವರೆಲ್ಲ ಪ್ರಾಪರ್ಟಿ ಇದ್ರು ಕೂಡ ಡಿವೈಡ್ ಆಗ್ತಾ ಇಲ್ಲ, ಏನೋ ಒಂದು ರಿಸ್ಕ್ ಆಗ್ತಾ ಇದೆ. ಪ್ರಾಪರ್ಟಿ ಡಿವೈಡ್ ಆಗಿ ಕೈ ತುಂಬ ಹಣ ಬಂದರೆ ಅದೃಷ್ಟ ಬಂತು ಅಂತ ನಮ್ಮ ಅಸಲ್ ಆಗ್ತಾ ಇಲ್ಲ ಸ್ವಾಮಿ. ಅವ್ರ ತಾತ ಅವ್ರ ಸತ್ತಿ ಈಗ 4 years ಆಗ್ತಾ ಇದೆ, ಅವ್ರದ್ದು ಪ್ರಾಪರ್ಟಿ ಡಿವೈಡ್ ಆಗ್ತಾ ಇಲ್ಲ. ಅಂಡ್ ಅದು ಏನನ್ನ ಅದ್ರದ್ದು ಆ ಪ್ರಾಪರ್ಟಿ ಬಗ್ಗೆನೇ ಅವ್ರಿಗೆ ಜಗಳ ಆಗಿ ಇವ್ರ ಮೇಲೆ ಅಟ್ಯಾಕ್ ಕೂಡ ಆಗಿದೆ ಸ್ವಾಮಿ, ಮರ್ಡರ್ ಅಟ್ಯಾಕ್ ಕೂಡ ಆಗಿದೆ ಪ್ರಾಪರ್ಟಿ ಸಲುವಾಗಿ. ಅದರಿಂದ ಬಹಳ ಭಯ ಆಗ್ತಿದೆ ಸ್ವಾಮಿ. ನಾವು ಅನ್ಹ್ಯಾಪಿ ಲೈಫ್ ಅಲ್ಲಿ ಇದೀವಿ ಸ್ವಾಮಿ ಈಗ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಏನಿದೆ ಇರ್ತಕ್ಕಂಥದ್ದನ್ನ, ಹಿರಿಯರ ಆಸ್ತಿನ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು, ಏನು ಬರಬೇಕು ಅಂತಕ್ಕಂಥದ್ದನ್ನ ಕೂತು ಸಮಂಜಸವಾಗಿ ಹಂಚ್ಕೊಳ್ಳೋದ್ರಲ್ಲಿ ತಪ್ಪಲ್ಲ. ನಾವು ಹಗಲು ಒಂದಿರ ರಾತ್ರಿ ಒಂದಿರ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಯಾರೂ ಕೇಳಿಲ್ಲ. ಕೇಳ್ತಿರೋದೇನಪ್ಪ ಅಂದರೆ, ಹಿಂದೆ ಹಿರಿಯರ ಆಸ್ತಿ ಮಾಡಿಟ್ಟಿದ್ದಾರೆ, ಅವ್ರ ವಂಶದಲ್ಲಿ ನಾವು ಹುಟ್ಟಿದ್ದೀವಿ, ನಾನು ಒಬ್ಬ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ, ಅಥವಾ ಅವರು ಏನೋ ಒಂದು ಅವ್ರಿಗೂ ಸಂಬಂಧ ಇರುತ್ತೆ, ಅದರಲ್ಲಿ ನಾವು ಭಾಗ ಮಾಡ್ಕೋಬೇಕಾದ್ದು ಧರ್ಮ ಇರುತ್ತೆ. ಅದು ನಿಮ್ಮ ಕಡೆ ಅನ್ಯಾಯ ಆದರೂ ಅನ್ಯಾಯವೇ, ಅವ್ರ ಕಡೆ ಅನ್ಯಾಯ ಆದರೂ ಅನ್ಯಾಯನೇ. ಇದನ್ನು ಕೂತ್ಕೊಂಡು 4 ಜನನ ಕೂಡಿಸ್ಕೊಂಡು ಸಮಂಜಸವಾಗಿ ತೀರ್ಮಾನ ಮಾಡ್ಕೊಳ್ಳಿ. ನಿಮಗೆ ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಏನಾಗುತ್ತೆ, ಯಾರೋ ಒಬ್ಬರು ಹಿಡಿತದಲ್ಲಿ ಇಟ್ಕೊಂಡಿದ್ದರೆ ಇನ್ನಿಬ್ಬರು ಗಲಾಟೆ ಮಾಡೇ ಮಾಡ್ತಾರೆ. ಅದು ಎಲ್ಲ ಕಡೆ ಸಹಜ ಅಲ್ವಾ ಅಮ್ಮದು? ಅದಕ್ಕೆ ಇವತ್ತೇ ನಿಮ್ಮ ಮನೆಯವ್ರಿಗೂ ಹೇಳು, ಅಥವಾ ನಿಮ್ಮ ಮಾವ ಇದ್ದರೆ ಹೇಳು, ಅಥವಾ ನಿಮ್ಮ ಮನೇಲಿ ಯಾರು ಹಿರಿಯರಿದ್ದರೆ ಅವರೊಂದಿಗೆ ಕೂತು ಒಂದು ಸಮಾಲೋಚನೆ ಮಾಡಿ. 10 ರೂಪಾಯಿ ಇದೆ ಹಿರಿಯರು ಮಾಡಿರೋ ಆಸ್ತಿ, ಆ 10 ರೂಪಾಯಿನಲ್ಲಿ ನಾವು ಇಷ್ಟಿಷ್ಟು ಹಂಚ್ಕೊಳ್ಳೋಣ, ಈ ಪ್ರಕಾರ ಮಾಡ್ಕೊಂಡು ನಾವೆಲ್ಲ ನಗ್ನಗ್ತಾರೋಣ. ಅದನ್ನು ಬಿಟ್ಟು ದಿನ ಕಳಿತಾ ಮುಂದಕ್ಕೆ ಹೋದಾಗ ಏನಾಗುತ್ತೆ, ಎದುರುಗಡೆ ಕೂತು ಮಾತಾಡೋ ತಾಕತ್ತಿರಲ್ಲ, ಸೀದಾ ಕೋರ್ಟ್ ಮೆಟ್ಲಾಗ್ತಾನೆ. 3 ಕಾಸು ಸಂಪಾದನೆ ಮಾಡೋದು, ಅದನ್ನು ಇನ್ನೊಬ್ಬರ ಮೇಲೆ ಇಡೋದು. ಕೊನೆಗೆ ಲಾಸ್ಟ್ ತನಕ ಕೋರ್ಟಲ್ಲಿ ಓಡಾಡ್ಬಿಟ್ಟು ಯಾವತ್ತೋ ಒಂದು ಸತಿ ಇದು ಮುಚ್ಚೋ ಗಡಾರಿನೋ ಅಥವಾ ಇನ್ನೇನೋ ಒಂದು ಮಾಡಿ ಒಬ್ರಿಗೊಬ್ರು ಜೀವನ ಹಾಳು ಮಾಡ್ಕೊಳ್ಳೋದು. ಯಾಕೆ ಬೇಕಮ್ಮ ಬದುಕು? ಗಂಜಿ ಕುಡಿದ್ರು ನೆಮ್ಮದಿ ಬೇಕಲ್ವಮ್ಮ? ಆದಷ್ಟು ಹೇಳು ನಿಮ್ಮ ಯಜಮಾನರಿಗೆ, ಈ ಥರ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿ ಒಂದು ಹಂತಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋಣ, ನಮಗೆ 10 ರೂಪಾಯಿ ಕಡಿಮೆ ಆದರೂ ನಮಗೆ ನೆಮ್ಮದಿ ಬೇಕು ಅಂತ ಫಸ್ಟ್ ಅದನ್ನು ಹೇಳಮ್ಮ. ಮಾಡು, ಒಳ್ಳೇದಾಗಲಿ ಮಗು. ಚಂದನರವರು ಬಳ್ಳಾರಿಯಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ. ಕೆಲಸದ ಕುರಿತಾಗಿ ಆದಷ್ಟು ಬೇಗ ನಿಮ್ಮ ಯಜಮಾನರ ಕೆಲಸ ಆದಷ್ಟು ಬೇಗ ಉನ್ನತ ಸ್ಥಾನಕ್ಕೆ ಬರಲಿ, ಅವರೂ ಕೂಡ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿ ತಾಯಿ. ಭಗವತ್ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಳ್ಳಾರಿಯಿಂದ ಗುರುಜಿ. ಬಳ್ಳಾರಿಯಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ರಾಜೇಶ್ವರಿ ಅಂತ. ರಾಜೇಶ್ವರಿ ಅಂತ ಹೇಳಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ರಾಜೇಶ್ವರಿ ಅಂತ ಗುರುಜಿ. ಆಯ್ತು ತಾಯಿ, ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಹಲೋ, ಏನ್ ಒಂದು ದಿವಸ ನೋಡ್ತೀವಿ ಗುರುಜಿ ನಿಮ್ ಚಾನಲ್. ಸಂತೋಷ ತಾಯಿ, ಸಂತೋಷ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ಇವತ್ತು ಸಿಕ್ಕಿರೋದ್ರಿಂದ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಮಾತಾಡೋ ಮಾತೆಲ್ಲ ಕೇಳಿಸ್ತಾ ಇದೆಯಮ್ಮ? ಗುರುಜಿ ಕೇಳಿಸ್ತಾ ಇದೆ. ಹೇಳಮ್ಮ, ಮಾತಾಡು ಮಗು.
ಗುರುಜಿ ಸ್ವಲ್ಪ ಸಾಲದ ಸಮಸ್ಯೆ ಇತ್ತು ಗುರುಜಿ. ಸಾಲ ಏನಕ್ಕೆ ಮಾಡ್ಕೊಂಡ್ರಿ ಸಾಲ? ಇಲ್ಲ ಗುರುಜಿ ಇದು ಅಪ್ಪ ಅಮ್ಮನವ್ರದ್ದು. ಹ್ಞೂ. ಅಪ್ಪ ಏನು ಕೆಲಸ ಮಾಡ್ತಿದ್ದಾರೆ? ವ್ಯವಸಾಯ ಮಾಡ್ತಾರೆ ಗುರುಜಿ. ವ್ಯವಸಾಯಕ್ಕಾಗಿ ಸಾಲ ಮಾಡ್ಕೊಂಡಿದ್ರಾ? ಹೌದು ಗುರುಜಿ. ಏನು ಬೆಳೆ ಹಾಕಿದ್ರಮ್ಮ ಈ ಸತಿ? ಮನೆದು ಲೋನ್ ತಗೊಂಡಿದ್ರು ಗುರುಜಿ ಮನೆಗಂತ. ಇದು ಮನೆಗೆ ತೊಗೊಂಡ್ರೆ ಲೋನು? ನೀವು ಬೆಳೆ ಏನು ಬೆಳಿತೀರಿ? ಇವು ತರಕಾರಿ ಬೆಳಿತಾರೆ ಗುರುಜಿ. ತರಕಾರಿ ಇದು ಬೆಲೆ ಇಲ್ವಾ ಈಗ? ಬೆಲೆ ಚೆನ್ನಾಗಿದೆಯಲ್ಲ ತರಕಾರಿಗೂ? ಹಾಂ ಗುರುಜಿ. ಮಕ್ಕಳು ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಒಂದು ವಿಚಾರ ಮುಗಿಸ್ಬೇಕಲ್ವಾ? ಇರಲಿ, ಮಗಳು ಇದ್ದಾಳೆ ಗುರುಜಿ, ಕೊಡ್ತೀನಿ. ಕೊಡಮ್ಮ. ಬೈದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಗುರುಜಿ. ಸ್ವಲ್ಪ ಊಟ ಕಡಿಮೆ ಮಾಡಿಸಿ. ನೀವು ಏನೋ ಭಾಳ ತುಪ್ಪ ಬೆಣ್ಣೆ ಎಲ್ಲ ಜಾಸ್ತಿ ಕೊಡ್ತಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ನ ವಾಯ್ಸು ನನಗೆ ಕೇಳಿಸ್ತಾ ಇದೆ. ಅಲ್ಲಿ ನಿಮ್ಮಲ್ಲಿ ಟಿ ವಿ ಜಾಸ್ತಿ ಸೌಂಡ್ ಇಟ್ಕೊಂಡಿದ್ದೀರಿ. ಹಲೋ ಹಲೋ ಹೇಳಿಮ್ಮ, ಮಾತಾಡು ಮಗು. ಹಲೋ ಹಲೋ ಕೇಳಿಸ್ತಾ ಇದೆಯಮ್ಮ ನಾನು ಮಾತಾಡೋದು? ಹ್ಞೂ ಗುರುಜಿ. ಮತ್ತೆ ಮಾತಾಡು. ಏನು ಓದ್ತಾ ಇದೆಯಾ ನೀನು? ಕೇಳಿಸ್ತಾ ಇದೆ ಗುರುಜಿ. ಓಹೋ, ಇದು ಟಿ ವಿ ಎಫೆಕ್ಟ್. ಟಿ ವಿ ನೋಡಿ ಮಾತಾಡ್ತಾ ಇದ್ದಾರೆ. ಅವರು ಡೈರೆಕ್ಟಾಗಿ ನನ್ನ ನೋಡಿ ಮಾತಾಡ್ತಿಲ್ಲ. ಅವ್ರ ಮನೇಲಿ ಟಿ ವಿ ನೋಡ್ತಿರ್ತಾರೆ. ಟಿ ವಿ ನೋಡಿಕೊಂಡು ಟಿ ವಿಗೆ ಅಲ್ಲಿ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಹಾಗಾಗಿ ಮಧ್ಯದಲ್ಲಿ ಮಾತು ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ನನ್ನ ಮಾತು ನೇರವಾಗಿ ಅವ್ರು ಕೇಳಿದ್ರು ಸಹಿತ ನನ್ನ ಮಾತು ಅಲ್ಲಿ ಪೂರ್ತಿ ಕೇಳಿಸ್ಕೊಂಡು ಅನಂತರ 2 ಸತಿ ಕೇಳಿಸ್ಕೋಬೇಕು. ಅವರು ಒಂದು ಫೋನಲ್ಲಿ ಕೇಳಿಸ್ಕೋಬೇಕು, ಇನ್ನೊಂದು ಟಿ ವಿಯಲ್ಲಿ ಕೇಳಿಸ್ಕೋಬೇಕು. ಎರಡೂ ಆದ ನಂತರ ಉತ್ತರ ಕೊಡೋ ತನಕ ನನ್ನ ತಾಳ್ಮೆ ಮೀರೋಗ್ತಾ ಇರುತ್ತೆ. ನನ್ನ ತಾಳ್ಮೆ ಅನ್ನೋದಕ್ಕಿಂತ ಇಲ್ಲಿ ಸಮಯ ಮುಂದಕ್ಕೆ ಹೊಟ್ಟೋಗ್ತಾ ಇರುತ್ತೆ. ಹಾಗಾಗಿ ಯಾರೊಬ್ಬರಾದರೂ ಫೋನ್ ಕರೆ ಸಿಕ್ಕಾಗ ಫೋನಲ್ಲಿ ಮಾತಾಡುವಾಗ ಟಿ ವಿ ನೋಡೋಕ್ಕೆ ಹೋಗಬೇಡಿ. ನನ್ನ ಮತ್ತು ಫೋನಲ್ಲಿ ಮಾತ್ರ ವ್ಯವಹಾರ ಇರಲಿ. ಅದು ಬಿಟ್ಟು ನಾನು ಫೋನಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡು ಪುನಃ ಟಿ ವಿಯಲ್ಲಿ ಮಾತಾಡೋ ರಿಯಾಕ್ಷನ್ಸ್ ಅಲ್ಲೂ ನೋಡಿಕೊಂಡು ಅದಾದಮೇಲೆ ನೀವು ಉತ್ತರ ಕೊಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿರ್ಬೇಕಾಗತ್ತೆ. ಸಮಯ ಮುಂದಕ್ಕೆ ಹೊಟ್ಟೋಗುತ್ತೆ. ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ನೋಡಿ, ಇವಾಗ ಸಿಕ್ಕಂಥ ಕರೆ ವೇಸ್ಟ್ ಆಯಿತು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವುದಕ್ಕೂ ಅಂಜೋದು ಬೇಡ, ಧೈರ್ಯವಾಗಿರಿ. ಜೊತೆಗೆ ಮನಸ್ಸಲ್ಲಾಗುವಂತಹ ಒಂದಷ್ಟು ಕಸಬಿಸಿಗಳನ್ನು ಏನಾಗುತ್ತೋ ಏನಾಗ್ಬಿಡುತ್ತೋ ಅಥವಾ ಇವತ್ತು ಯಾವ ತೊಂದರೆ ಎದುರಾಗುತ್ತೋ ಎಂಬತಕ್ಕಂಥದ್ರ ಆತಂಕ ಇರೋದು ಸಹಜವೇ. ಆದರೆ ಆತಂಕ ಇರಬೇಕು, ಭಯಪಡಬೇಕಾದ್ದಿಲ್ಲ. ಏನೇ ಇದ್ದರೂ ಅಲ್ಲಿಂದ ಅಲ್ಲೇ ದೂರ ಮಾಡ್ಕೊಳ್ತೀರಿ. ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸಗಳಲ್ಲಾಗಲಿ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನವೇ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ದೇಹದ ಮೇಲಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಅಂದರೆ ಅಲರ್ಜಿ ಸಮಸ್ಯೆ ಇರ್ಬೋದು, ಅಥವಾ ಅಜೀರ್ಣ ಇರ್ಬೋದು, ಆಹಾರವು ಸರಿಯಾಗಿ ಪಚನ ಆಗದಿರತಕ್ಕಂಥದ್ದು ಇರ್ಬೋದು, ಅದರಿಂದ ಒಂದಷ್ಟು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗ್ಬೋದು. ಇದನ್ನು ಅಲ್ಲಿಂದಲೇ ಸರಿಪಡಿಸ್ಕೊಂಡ್ರೆ ಇವತ್ತು ನಿಜಕ್ಕೂ ಬಹಳ ಅದೃಷ್ಟನೇ ಇದೆ ತುಲಾರಾಶಿಯವರಿಗೆ. ಆದರೆ ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇನ್ನಷ್ಟು ಒಂದು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಂತೂ ಲಾಭ ಇದೆ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಮನಸ್ಸು ಯಾಕೋ ಯಾವ ವಿಚಾರದಲ್ಲೂ ಸ್ಪಂದಿಸ್ತಾ ಇಲ್ಲ. ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಇದೆ. ರೆಸ್ಟ್ ತೊಗೊಂಡ್ರೆ ಸಾಕು ಅಥವಾ ವಿಶ್ರಾಂತಿ ತೊಗೊಂಡ್ರೆ ಸಾಕು. ದೇಹ ಎಲ್ಲೋ ಆಯಾಸ ಪಡ್ತಾ ಇದೆ. ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಅಥವಾ ನಂಬಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮೋಸ ಮಾಡ್ತಿದ್ದಾರೆ, ಅಥವಾ ನಾನು ಯಾರು ನಂಬಬೇಕೋ ಅದು ನನಗೆ ಗೊತ್ತಾಗ್ದಂಗೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಇವತ್ತು ವೃಶ್ಚಿಕ ರಾಶಿಯವರು ಹೊರತಿದ್ದೀರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಸಮಸ್ಯೆ ಇದೆ. 2 ಗಂಟೆ ನಂತರ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಆದರೆ ಫಲಗಳೇನೋ ಬಹಳ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಎಡಗಡೆ ಮೊಣಕಾಲಾಗಲಿ, ಎಡಗಡೆ ಭುಜದ ಭಾಗ ಆಗಲಿ, ಅಥವಾ ಎಡಗಡೆ ಕಣ್ಣಿಗಾಗಲಿ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಲಕ್ಷಣಗಳು ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಿದೆ. ಅದೇ ಗಂಡು ಮಕ್ಕಳಾದರೆ ಬಲಗಡೆ ಅಂಗೈ ನೋವೇ ಬರ್ತಕ್ಕಂಥದ್ದು, ಅಥವಾ ಬಲಗಡೆ ಮೊಣಕಾಲಿಗೆ ಬಾಧೆ ಆಗುವಂಥದ್ದು, ಸ್ವಲ್ಪ ನೋವಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ.
ಆದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಅದೃಷ್ಟವೂ ಇದೆ. ಇವತ್ತು ಸರಿಸುಮಾರು 4ರಿಂದ 6:20 ತನಕ ಸಂಧ್ಯಾಕಾಲ 4ರಿಂದ 6:20 ಬಹಳ ಒಳ್ಳೆಯ ಕಾಲ. ತಾವು ಅಂದುಕೊಳ್ಳದಿರೋ ಇದ್ದರೂ ಅಂದುಕೊಂಡಂಥ ಒಂದು ವಿಶೇಷವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾಗಣಪತಿಯ ಅನುಗ್ರಹ ಇರೋದ್ರಿಂದ ಗಣಪತಿಯ ಕೃಪಾಕಟಾಕ್ಷದಲ್ಲಿ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಯಾಗಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಗೋಧಿಯನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ. ಹೊಸದಾಗಿ ಮಾಡುವ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರದಲ್ಲದ್ರಿಂದ ನಿಮಗೆ ಯಾವುದ್ರ ಕಡೆಯೂ ಸಮಾಧಾನ ಇಲ್ಲ. ನಿಮಗೆ ಸಮಾಧಾನ ಇಲ್ಲ, ನಿಮಗೆ ತೃಪ್ತಿ ಇಲ್ಲ. ಕೆಲಸ ಆಗುತ್ತೆ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ತೀರಿ. ದೇವರ ಆಶೀರ್ವಾದದಿಂದ ಎಲ್ಲವೂ ಫಲಗಳು ಸಿದ್ಧಿಯಾಗುತ್ತೆ. ಆದರೆ ನಿಮ್ಮ ಚಿಂತನೆಯೇ ಸಮಂಜಸಕರವಾಗಿಲ್ಲದರಿಂದ ಸಣ್ಣ ಸಣ್ಣ ವಿಚಾರವು ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಈ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯ ನಡೆ ತುಂಬ ಒಳಿತು. ಅದರಿಂದ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗಬೇಕಾದ್ರೂ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಆ ದೈವದ ಅನುಗ್ರಹವನ್ನು ಪಡೀಲಿಕ್ಕೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ಸರ್. ಹಾಂ, ನೀವು ಆರಾಮಿದ್ದೀರಿ? ನಾನು ಕೂಡ ಆರಾಮಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅದೇನೋ ಬೇಡ ಸರ್, ಗುರುಜಿ ಹತ್ರ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನನ್ನ ಮದುವೆ ಆಗಿ 6 years ಆಯ್ತು ಗುರುಜಿ. ಇನ್ನು ನಮಗೆ ಮಕ್ಕಳಾಗಿಲ್ಲ ಗುರುಜಿ. ಮದುವೆ ಆಗಿ 6 ವರ್ಷ ಆಯಿತು, ಇನ್ನೂ ಮಕ್ಕಳಿಲ್ಲ? ಹಾಂ ಗುರುಜಿ. ಮೆಡಿಕಲ್ಲೆಲ್ಲ ಚೆಕ್ ಮಾಡ್ಸಾರ? ಹೋಗಿದ್ದಾರೆ ಡಾಕ್ಟರ್ ಹತ್ರ? ಹಾಂ ಗುರುಜಿ. ಡಾಕ್ಟರ್ ಹತ್ರ ಭೇಟಿ ಮಾಡಿದ್ರಮ್ಮ? ಹಾಂ ಸರ್, ಎಲ್ಲ ತೋರಿಸಿ ಗುರುಜಿ. ಅದೇನು ಇಲ್ಲ ಅಂತ ಹೇಳ್ತಾರೆ, ಬಟ್ ಆಗ್ತಾ ಇಲ್ಲ. ಏನಿಲ್ಲ ಅಂತ ಹೇಳ್ತಾರೆ? ಆರೋಗ್ಯ ಸರಿಯಿಲ್ಲ ಅಂತಾರ, ಅಥವಾ ಇನ್ನೂ ಸ್ವಲ್ಪ ದಿವಸ ಆಗುತ್ತೆ ಅಂತಾರ, ಅಥವಾ ನೀವು ಕರೆಕ್ಟಾಗಿದ್ದೀರಿ, ನಿಮ್ಮ ಗಂಡ ಹೆಂಡ್ತಿರಲ್ಲ, ಏನು ಸಮಸ್ಯೆ ಇಲ್ಲ, ಮಕ್ಕಳಾಗೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರಾ? ಇಲ್ಲ ಗುರುಜಿ, ನಮ್ಮ ಇಬ್ಬರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನಿಂದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹಾಂ ಗುರುಜಿ. ಮತ್ತು ಮನೆಯವ್ರದ್ದು ಕೌಂಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ದಾರಾ? ಹಾಂ ಗುರುಜಿ, ಅದು ಕೂಡ ಸರಿ ಇದೆ ಗುರುಜಿ. ಮತ್ತು ಹಾಗಿದ್ದರೆ ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ದಿವಸ ವಿಳಂಬ ಆಗಿರುತ್ತೆ, ಖಂಡಿತ ಆಗುತ್ತೆ. ಆದರೂ ನೀವೊಂದು ಕೆಲಸ ಮಾಡಿ, ಈ ತಿಂಗಳು ನಿಮ್ಮದು ಡೇಟ್ ನಿಲ್ಲುತ್ತಲ್ಲ, ಈ ತಿಂಗಳು ಡೇಟ್ ನಿಂತಾದ ತಕ್ಷಣ 6ನೇ ದಿವಸದಿಂದ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರು 15 ದಿವಸ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಅಂದರೆ ಒಂದು ಪಕ್ಷದ ಲೆಕ್ಕ 15 ದಿವಸ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. 15 ದಿವಸ ಆದಮೇಲೆ ಒಂದಿಷ್ಟುದ್ದ ಬೇರು ತೊಗೊಂಡು ಬನ್ನಿ. ಅಶ್ವತ್ಥ ಮರದ ಬೇರು, ಅರಳಿ ಮರದ ಬೇರು. ಆ ಬೇರು ಗಂಧ ತಗೊಂಡು ಪ್ರತಿ ದಿವಸ ಬೆಳಿಗ್ಗೆ ಹಾಲಲ್ಲಿ ಬರೀ ಹೊಟ್ಟೆಯಲ್ಲಿ ತೊಗೋಬೇಕು ನೀವು. ಈ ಥರ ಮಾಡ್ತಾ ಬನ್ನಿ. ಸಾಧ್ಯವಾದರೆ ನಿಮ್ಮ ಗಂಡ ಹೆಂಡತಿರು ಇಬ್ಬರದು ಫೋಟೋ ಕಳಿಸಿ. ಇಬ್ಬರದು ಗಂಡ ಹೆಂಡತಿರು ಕಣ್ಣರೇಖೆ ಫೋಟೋ ಕಳಿಸಿದ್ರೆ, ಯಾಕೆಂದರೆ ನಿನ್ನ ಸ್ವರತರಂಗದಲ್ಲೂ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ ನಾವು. ಸಮಸ್ಯೆ ಇದೆ. ಆ ಸಮಸ್ಯೆ ಇರ್ತಕ್ಕಂಥದ್ದನ್ನು ನೀವು ಕರೆಕ್ಟಾಗಿ ಬೇಗ ಬಗೆಹರಿಸ್ಕೊಂಡ್ರೆ ಖಂಡಿತ ಸಂತಾನ ಆಗುತ್ತೆ. ಅದೇನು ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಿಲ್ಲ, ನೀವು ಸ್ವಲ್ಪ ಹೇಳಿದ್ರೆ. ಅದಕ್ಕೆಮ್ಮ ನಾನು ಪರಿಹಾರ ಹೇಳ್ತಿರೋದು, ಆ ಹಾಲನ್ನ ಬೆಳಗ್ಗೆ ಹೊದ್ದು ಅಶ್ವತ್ಥ ಮರದ ಬೇರಿದೆಯಲ್ಲಮ್ಮ, ಅರಳಿ ಮರದ ಬೇರು, ಆ ಅರಳಿ ಮರ ಅಥವಾ ಅಶ್ವತ್ಥ ಮರದ ಬೇರಿನ ಬೆಳಗ್ಗೆ ಹಾಲು ತೊಗೊಂಡ್ರೆ, ಅಂದರೆ ಆ ಗಂಧ ತೆಗೆದು ಆ ಗಂಧ ಒಂದು 4 ಸ್ಪೂನ್ ಹಾಲಲ್ಲಿ ಮಿಶ್ರಣ ಮಾಡಿ ತಗೊಳ್ಳೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಹಾಂ ಗುರುಜಿ, ಇಲ್ಲಿ ನಮ್ಮ ಮನೆಯವ್ರು ಅದ ನೋಡಿ ಗುರುಜಿ, ಕೊಡ್ತೇನೆ. ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ. ಏನು ಉದ್ಯೋಗ ಮಾಡ್ತೀರಿ? ನಾವು ಬ್ಯಾಂಕಲ್ಲಿ ಕೆಲಸ ಮಾಡ್ತೀವಿ ಗುರುಜಿ. ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಿ, ಒಳ್ಳೇದಾಗಲಿ. ನಿಮ್ಮಿಬ್ಬರ ಕಣ್ಣರೇಖೆ ಫೋಟೋನ ನಮಗೆ ಕಳಿಸ್ಕೊಡಿ. ಹಾಗೆ ಇಬ್ಬರೂ ಈ ಸತಿ ನಿಮ್ಮ ಮನೆಯವರು ಡೇಟ್ ಆದಮೇಲೆ, ಡೇಟ್ ಆದ 6 ದಿವಸ ಆದಮೇಲೆ ಅಶ್ವತ್ಥ ಪ್ರಾರ್ಥನೆ ಮಾಡಿ 15 ದಿವಸ ಅರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು, ಅರಳಿ ಮರದಿಂದ 15 ದಿವಸ ಆದಮೇಲೆ ಒಂದಿಷ್ಟುದ ಬೇರು ತಂದು ಪ್ರತಿ ದಿವಸ ಅವ್ರನ್ನ ಗಂಧದಲ್ಲಿ ಆ ಬೇರಿನ ಗಂಧ ತೆಗೆದು ಅದು ಹಾಲಲ್ಲಿ ಮಿಶ್ರಣ ಮಾಡಿ ತೊಗೊಳ್ಳೋದಕ್ಕೆ ಹೇಳಿ. ನೀವು ರಾತ್ರಿ ಹೊತ್ತು ಅಶ್ವಗಂಧ ಚೂರ್ಣ ತಗೊಳ್ಳಿ. ರಾತ್ರಿ ಹೊತ್ತು ಅಶ್ವಗಂಧ ಚೂರ್ಣ ತಗೊಳ್ಳೋದು ಬಹಳ ಉತ್ತಮ.
ಯಾಕೆಂದರೆ ನಮ್ಮ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ನಮ್ಮ ಆಹಾರದಲ್ಲೋ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ ವ್ಯತ್ಯಾಸದ ಫಲ ನಿಮ್ಮ ಸ್ವರದಲ್ಲಿ ಭಾಳ ಸ್ಪಷ್ಟ ಇದೆ. ಸಾಲದಕ್ಕೆ ನಾನು ಹೇಳುವಂಥ ಸಮಸ್ಯೆ ನಿಮಗಿರೋದ್ರಿಂದ ನೀವು ಈ ಒಂದು ಅನುಷ್ಠಾನವನ್ನು ಮಾಡೋದು ಉತ್ತಮ. ನೀವು ರಾತ್ರಿ ಹೊತ್ತು ಅಶ್ವಗಂಧ ಚೂರ್ಣನೂ ಸ್ವಲ್ಪ ತಗೊಳ್ಳಿ. ಹಲೋ, ಸರಿ ಗುರುಜಿ, ಮಾಡ್ತೀವಂತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದು ತುಂಬ ದಿವಸಗಳ ನಂತರ ಮಕರ ರಾಶಿಯವರಿಗೆ ಒಂದಿಷ್ಟು ಬೆಳಕು ಕಾಣ ಸಿಗುವಂಥ ಕಾಲ. ಇವತ್ತು ತಾವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆಯೂ ಚಿಂತನೆ ಮಾಡ್ತೀರಿ. ಉದ್ಯೋಗದಲ್ಲೊಂದು ಪ್ರಗತಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಕೊಟ್ಟ ಹಣ ಅಥವಾ ಏನಾದ್ರು ಒಂದು ವ್ಯವಹಾರ, ಯಾವುದಾದ್ರು ಒಂದು ಲಕ್ಷ್ಮಿ ಅಂದರೆ ದುಡ್ಡು ಕಾಸಿನ ವಿಚಾರ, ಇದರಲ್ಲೂ ಸಹಿತ ಒಂದಿಷ್ಟು ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ಸಮಂಜಸಕರವಾಗಿರಬೇಕು, ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು, ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆ ಮೇಲೆ ಗಂಧವನ್ನು ಹಚ್ಚಿ ಆ ಎಲೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಂಕಷ್ಟಗಳಾದರೂ ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದ್ದಾಗ ಏನು ಅಂದುಕೊಂಡ್ರು ಅಂದುಕೊಂಡಷ್ಟು ಕೆಲಸ ಸಿದ್ಧಿಯಾಗುತ್ತೆ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಟುಕೊಂಡಂಗಾಗತ್ತೆ. ಯಾವ ಕೆಲಸನೂ ಪರಿಪೂರ್ತಿಯಾಗಿ ಆಗುತ್ತೋ ಬಿಡುತ್ತೋ, ಆದರೆ ಒಂದಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಮಾತ್ರ ಎದುರಾಗ್ತಾ ಇರುತ್ತೆ. ಇವತ್ತು ತಾಳ್ಮೆ ತಗೊಂಡು ನೀವು ಕೆಲಸಗಳನ್ನು ಮುಂದುವರಿಸಿದ್ದೆ ಆದರೆ ತುಂಬ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 2 ಗಂಟೆ 20 ನಿಮಿಷ, 12ರಿಂದ 2:20 ಮಧ್ಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ತೀರಿ. ಮತ್ತು ಇದೇ ಸಮಯದಲ್ಲಿ ಏನಾದರೂ ಒಂದಷ್ಟು ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು, ಹೊಸದಾದಂಥ ಕೆಲಸಕ್ಕೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಇಂತಹ ಒಂದು ಕಾಯಕಕ್ಕೆ ಮುಂದಾದರೂ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅನುಕೂಲ ಅಂತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಕಾರ್ಯಸಿದ್ಧಿ ಆಗುವಂಥದ್ದು. ಒಳ್ಳೆ ಯೋಗ ಫಲ ಮಹತ್ತರವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೂ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಆ ಕೆಲಸಗಳಲ್ಲಿ ಒಂದಷ್ಟು ಲಾಭ ಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಅಸಮಾಧಾನದ ಸನ್ನಿವೇಶ ಇರುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ತಾವು ಅಂದುಕೊಂಡಷ್ಟು ಲಾಭ ಸಿದ್ಧಿ ಆಗಬೇಕಾದ್ರೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಇದಕ್ಕಾಗಿ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಕಂದು ಬಣ್ಣದ ಗೋವಿಗೆ ಏನಾದರೂ ಒಂಚೂರು ಆಹಾರವನ್ನು ಕೊಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೂ ಸಹಿತ ಆಹಾರವನ್ನು ಕೊಟ್ಟು ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮಗೆ ತಿಳುವಳಿಕೆ ಹೇಳ್ತಕ್ಕಂಥವ್ರು, ನಿಮ್ಮ ಪಾಠ ಹೇಳ್ತಕ್ಕಂಥವ್ರು, ನಿಮ್ಮ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು, ಅಥವಾ ನಿಮಗೆ ಹೀಗಲ್ಲ ಹೀಗೆ ಅಂತ ಹೇಳಿ ನಿಮ್ಮನ್ನು ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥವ್ರು ಸಾಕಷ್ಟು ಜನ. ಆದರೆ ಯಾವ ವಿಚಾರವೂ ಸಹಿತ ನೀವು ಒಪ್ಪದಿರೋಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಯಾವ ವಿಚಾರವನ್ನು ನೀವು ಸ್ವೀಕರಿಸೋದಿಲ್ಲ, ಸ್ವಾಗತಿಸೋದು ಇಲ್ಲ. ಅದರಿಂದ ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗ್ತಿರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕವಿತಾ ಅಂತ ಗುರುಜಿ. ಕವಿತಾ. ಊರ ಹೆಸರು ಬೇಡ. ಊರ ಹೆಸರು ಬೇಡ, ಆಯ್ತು ತಾಯಿ, ಪರವಾಗಿಲ್ಲ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಸರಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹುಷಾರಿರ್ತಾರಲ್ಲ ಗುರುಜಿ, ನನಗೆ ಏನು ಸಮಸ್ಯೆ ಆಗ್ತದೆ? ಸಂದ್ ನೋವು ಅಂತ ಒಂದರಿಂದ ಒಂದು ಬಹಳ ಬರ್ತಾ ಇದೆ ಗುರುಜಿ. ಅಂದರೆ ಆಹಾರದ ಪದ್ಧತಿಯಲ್ಲಿ ನೀವು ಆಹಾರ ಏನು ತಗೊಳ್ತೀರಿ? ಆಹಾರ ಮಾಮೂಲಿ ಎಲ್ಲ ಊಟ ಮಾಡ್ತೀನಿ ಗುರುಜಿ. ಆ ಚಲ್ದಿ ಪದಾರ್ಥ ಅಂತ ಏನು ತಗೊಳ್ಳೋದಿಲ್ಲ.
ಈ ಸಂಧಿವಾತ ಯಾವಾಗಿಂದ ಇದೆ ನಿನಗೆ? ಈಗ 8 ವರ್ಷ ಆಯ್ತು ಗುರುಜಿ. 8 ವರ್ಷ. ಆದರೂ ಇದಕ್ಕೆಲ್ಲ ಒಳ್ಳೆ ಒಳ್ಳೆ ಔಷಧಿಗಳಿದೆಯಲ್ಲಮ್ಮ, ಸರಿಯಾದಂತಹ ಒಂದು ವೈದ್ಯರನ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಮೆಡಿಸಿನ್ಸ್ ತಗೊಳ್ಬೇಕಲ್ವಾ? ತಗೊಳ್ತಾ ಇದೀನಿ ಸರ್ ಗುರುಜಿ. ಈಗ ಅಮೃತ ನವನಿ ಅಂತ ಬಂದಿದೆಯಲ್ಲ, ಅದನ್ನ ತಗೊಳ್ತಾ ಇದೀನಿ. ಎಷ್ಟು ಕಮ್ಮಿ ಆಗ್ತಾ ಇದೆ. ಆಯಿತು, ಒಳ್ಳೆಯದಾಗಲಿ. ಒಂದು ಕೆಲಸ ಮಾಡು, ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದಂಥ ವೈದ್ಯರ ಕನ್ಸಲ್ಟ್ ಮಾಡು. ಒಂದಷ್ಟು ಆಯುರ್ವೇದಿಕಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ಸ್ ಇದೆ. ಇದು ಯಾರನ್ನ ಆಯುರ್ವೇದಿಕ್ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿನ್ನ ಸಮಸ್ಯೆನ, ನಿನ್ನೊಳಗಿರುವಂಥ ತೊಂದರೆನ ಬೇಗ ದೂರ ಮಾಡ್ಕೊ. ನಿನ್ನ ಸ್ವರತರಂಗ ಪ್ರಕಾರ ಅಂತಹ ದೊಡ್ಡ ಸಮಸ್ಯೆ ಅನ್ನೋದಲ್ಲ ಇದು. ಆರೋಗ್ಯಕ್ಕೆ ಅಂತಹ ದೊಡ್ಡ ಭಯ ಪಡಬೇಕಾದಿಲ್ಲ. ನಿನ್ನ ಆತ್ಮವಿಶ್ವಾಸ ಗಟ್ಟಿ ಇಟ್ಕೊಳ್ಬೇಕು, ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಬೇಕು, ಸ್ವಲ್ಪ ಯೋಗ ಧ್ಯಾನವನ್ನು ಮಾಡು, ಖಂಡಿತ ಒಳ್ಳೆಯ ಯಶಸ್ಸಾಗತ್ತೆ. ಒಳ್ಳೆಯದಾಗಲಿ ತಾಯಿ. ಕವಿತಾರವರು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ರಿ. ಆರೋಗ್ಯದ ಕುರಿತಾಗಿ ಆದಷ್ಟು ಬೇಗ ನಿಮ್ಮ ಆರೋಗ್ಯ ಚೇತರಿಕೆ ಆಗಲಿ, ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರು ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಲಹಂಕದಿಂದ. ಯಲಹಂಕದಿಂದ. ಓ, ನೀವು ನಮ್ಮ ಬೆಂಗಳೂರವ್ರೆ. ಅಮ್ಮ, ತಮ್ಮ ಹೆಸರು? ಸರಸ್ವತಿ. ಸರಸ್ವತಿ ಅಂತ ಹೇಳಿ. ಬಹಳ ಸ್ಪೀಡ್ ಆಗೇ ಇದ್ದೀರಿ, ಬಹಳ ನನ್ನ ಮಗಳು ನವೇಶ್ರೀ ಅಂತ. ಅವಳಿಗೆ ಏನೋ ಕುದಿ ದೋಷ ಇದೆ ಅಂತ ಎಲ್ಲೋ ಕೇಳಿದ್ರು ಹೇಳ್ತಾ ಇರ್ತಾರೆ. ಆಯ್ತು ತಾಯಿ, ಸಮಸ್ಯೆ ಏನೇ ಇರ್ಲಿ, ಲಗ್ನಗಳಿಗೆ ನೋಡ್ತಾ ಇದೀವಿ. ಯಾವ್ದು ವರ ಸೆಟ್ ಆಗ್ತಾ ಇಲ್ಲ. ನಮ್ಗೆ ಮೆಚ್ಚಿದ್ರೆ ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ಮೆಚ್ಚಿದ್ರೆ ನಮ್ಗ್ ಬರ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ. ಅದನ್ನ ಕೇಳೋಣ ಅಂತ ಮಾಡಿದೀನಿ ಸುಮ್ಮನೆ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರೆ. ಏನೇ ಸಮಸ್ಯೆಗಳಿರ್ಲಿ, ಏನೇ ಪ್ರಶ್ನೆಗಳಿರ್ಲಿ, ತಲೆ ಕೆಡಿಸ್ಕೊಳ್ಬೇಡಿ, ಭಯ ಬೀಳಬೇಡಿ. ಗುರುಗಳಿದ್ದಾರೆ, ಪರಿಹಾರವನ್ನ ಕೊಡ್ತಾರೆ, ಕೇಳಿ ತಾಯಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸ್ವಾಮಿ. ನಿಮ್ಮ ಗುರು ಅದಿರಿ, ನಮಸ್ಕಾರ. ನಮಗೆ ಕಾಲ್ ಸಿಕ್ಕಿದ್ದು ನಮ್ ಪುಣ್ಯ ಅನ್ಸುತ್ತೆ. ಒಳ್ಳೇದಾಗ್ಲಿ ಅಮ್ಮ. ತುಂಬಾ ದಿವಸದಿಂದ ನಿಮ್ಮ ಜೀತ್ ಕನ್ನಡ ಬಂದಾಗಿನಿಂದ ನೋಡ್ತಾ ಇದೀವಿ. ನನ್ ಮಗಳಿಗೆ ಇವಾಗ ಗಂಡಗಳು ನೋಡ್ತಾ ಇದೀವಿ. 26 ವರ್ಷ. ಹಂಗಾಗಿ ಎಲ್ಲೋ ಕೇಳಿದ್ರು ಕುಜ್ಜು ಜೋಶ ಅಂತ ಹೇಳ್ತಾರೆ. ನಮಗ್ ಸೆಟ್ ಆಗಿದ್ದು ಅವ್ರಿಗೆ ಸೆಟ್ ಆಗ್ತಾ ಇಲ್ಲ, ಅವ್ರಿಗೆ ಸೆಟ್ ಆಗಿದ್ದು ನಮಗ್ ಸೆಟ್ ಆಗ್ತಾ ಇಲ್ಲ. ಯಾವಾಗ ಲಗ್ನ ಕೊಡುತ್ತೆ ಏನು ಅಂತ ಕೇಳ್ಬೇಕಾಗಿತ್ತು ಸುಮ್ಮನೆ. ಚಿಂತೆ ಮಾಡಬೇಡಿ. ಕುಜದೋಷದಿಂದ ಮಾತ್ರವೇ ವಿವಾಹ ವಿಳಂಬ ಅಲ್ಲ. ಸಮಸ್ಯೆ ಏನು ಬೇಕಾದ್ದು ಬೇರೆ ಬೇರೆ ಥರನೂ ಇರಬಹುದು. ಆದರೂ ಆ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೋದೇ ಒಂದು ವಿಶೇಷತೆ ಇರುತ್ತೆ. ಕುಜದೋಷ ಅಂತ ಹೇಳಿ ಸುಮ್ಮನೆ ಅದನ್ನು ಪಕ್ಕಕ್ಕೆ ತಳ್ಳೋದು ದೊಡ್ಡ ವಿಚಾರ ಅಲ್ಲ. ಆ ಕುಜದೋಷಕ್ಕೂ ಪರಿಹಾರ ಕೊಡಬೇಕಾದ್ದು ಅವ್ರ ಧರ್ಮ ಇರುತ್ತೆ. ಅಂದರೆ ನಾವು ಯಾರನ್ನ ಕೇಳ್ತೀವಿ ಹೇಳುವಂಥವ್ರು ಅವ್ರ ಕ್ರಮ ಕರೆಕ್ಟಾಗಿದ್ದರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಮಗಳಿದ್ದಾಳ ಮನೆಯಲ್ಲಿ? ಇಲ್ಲ ಸುಮ್ಮನೆ, ಅವರು ರಾಯಚೂರಲ್ಲಿದ್ದಾರೆ, ಅವ್ರ ಜಾಬಲ್ಲಿದ್ದಾರೆ. ಅದು ಹಿಂಗಾಗಿ ನಮ್ಗೆ ಕಾಲ್ ಸಿಕ್ತು, ಅದು ಹಿಂಗಾಗಿ. ಒಳ್ಳೇದಾಗಲಿ. ನೋಡಿ, ಕುಜದೋಷ ಅಂತಕ್ಕಂತಹ ಒಂದು ಮಾತು ಹೇಳಿ ಅದಕ್ಕೊಂದು ಬರೆ ಹಾಕಿ ಕೂಡಿಸೋದಕ್ಕಿಂತ ಒಂದು ಆಕೆ ಸ್ವರತರಂಗ ಅಥವಾ ಅವಳ ಕಣ್ಣರೇಖೆ. ಮೇಷರಾಶಿ ಸುಮ್ಮನೆ. ಮೇಷರಾಶಿಯವರಿಗೆ ಗುರು ಚೆನ್ನಾಗಿದ್ದಾನೆ, ಏನು ಭಯಪಡಬೇಕಾದಿಲ್ಲ. ಸ್ವಲ್ಪ ದಿವಸದಲ್ಲೇ ಅನುಕೂಲ ಆಗುತ್ತೆ. ಆದರೂ ಬರೀ ರಾಶಿ ನಕ್ಷತ್ರದ ಮೇಲೆ ಭವಿಷ್ಯತ್ತು ಮದುವೆ ವಿಚಾರ ಮಾತಾಡೋದು ಆಗಲ್ಲ. ಉದ್ದೇಶ ಏನಪ್ಪ ಅಂದರೆ ಆಕೆ ಸಮಸ್ಯೆ ಇದೆ ಅಂತಂದಾಗ ಆಕೆ ಸ್ವರತರಂಗ ಆಗಲಿ ಅಥವಾ ಅವಳು ಕಣ್ಣರೇಖೆ ಆಗಲಿ ನಮ್ಮೊಂದಿಗಿದ್ರೆ, ನಮ್ಮ ಹತ್ರ ಇದ್ದರೆ ನಾವು ಮಾತಾಡೋದು ಒಂದು ಅರ್ಥ ಇರುತ್ತೆ. ಮದುವೆ ಆಶ್ರಮಕ್ಕೆ ಬಂದ್ರೆ ಸ್ವಾಮಿ ಸಿಗ್ತಾ ನಿಮ್ಮ ಸಿಕ್ಕಿಲ್ಲ ಸ್ವಾಮಿ. ನೀವು 2 ಸರಿ ಬಂದು ವಾಪಸ್ ಬಂದ್ರಿ ಸ್ವಾಮಿ. ಹೌದಮ್ಮ, ನಮ್ಮಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿನಿತ್ಯ ಅಲ್ಲಿ ನಡೀತಿರತಕ್ಕಂಥ ಜಾತ್ರೆ ನೋಡ್ತಾ ಇದ್ದೀರಿ ನೀವು, ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೊಂದು 10 ದಿವಸ 15 ದಿವಸ ಆದಮೇಲೆ ಪುನಃ ನಾವು ಪ್ರಶ್ನೆ ಕೂತ್ಕೊಳ್ತೀವಿ. ಆ ಸಮಯದಲ್ಲಿ ಸಾಧ್ಯವಾದರೆ ಒಂದ್ಸತಿ ಕರ್ಕೊಂಡು ಬನ್ನಿ, ಅಥವಾ ಆ ಹುಡುಗಿ ಫೋಟೋ ತೊಗೊಂಡು ಬನ್ನಿ, ಅಥವಾ ಅದು ಆಗಿಲ್ಲ ಅಂದರೆ ನಮಗೆ ಇಲ್ಲಿ ಜೀ ಕನ್ನಡಕ್ಕೆ ನೀವು ಫೋಟೋ ಕಳಿಸಿ, ನಾನು ನೋಡಿ ಅದಕ್ಕೆ ಸವಿಸ್ತಾರವಾದಂಥ ವಿಚಾರ ಏನಂತ ತಿಳಿಸ್ತೀನಿ. ಬರೀ ಕುಜದೋಷ ಅಂತಕ್ಕಂಥ ಒಂದು ವಿಚಾರ ಅವಳ ಹಣೆ ಮೇಲೆ ಹಾಕೋದಕ್ಕಿಂತ ಸಮಸ್ಯೆ ಏನಿದ್ರು ಅದಕ್ಕೊಂದು ಪರಿಹಾರ ಹುಡುಕೋಣ. ಒಳ್ಳೇದಾಗ್ಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ರು. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ರು. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ನೀಡಿದ್ದಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಿ? ಮತ್ತೆ ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಆಯ್ತು ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದೊಡ್ಡಬಳ್ಳಾಪುರದಿಂದ. ಅಮ್ಮ, ತಮ್ಮ ಹೆಸರು? ಶಶಿಕಲಾ ಅಂದ್ಬಿಟ್ಟು. ಶಶಿಕಲಾ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಮಗಳದ್ದು ಮದುವೆದು ಸಮಸ್ಯೆದು ಕೇಳಬೇಕಾಗಿತ್ತು. ಮಗಳ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ?
2 ವರ್ಷದಿಂದ ಮಾಡ್ತಾ ಇದೀರಿ ಗುರುಜಿ, ಯಾವ ಸೆಟ್ ಆಗೋನೇ ಇಲ್ಲ. ಏನು ಓದಿದ್ದಾಳೆ ಮಗಳು? M.Com ಮಾಡಿದ್ದಾಳೆ. M.Com ಮಾಡಿದ್ದಾಳೆ. ಏನು ಜಾಬ್ ಮಾಡ್ತಾಳೆ, ಮನೇಲಿದ್ದಾಳ? ಮನೇಲೇ ಇದ್ದಾಳೆ ಗುರುಜಿ. ಕೊಡಿ, ಫೋನ್ ಕೊಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ? ಹಾಂ ಗುರುಜಿ, ಚೆನ್ನಾಗಿದ್ದೀವಿ. ಓಕೆಮ್ಮ, ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ಪಟಾಲಮ್ಮ ದೇವಿ. ಪಟಾಲಮ್ಮ ದೇವಿ. ಒಂದು 4 ಜನ ಸ್ನೇಹಿತರು, ಯಾರ್ದಾರು 4 ಜನ ಹೆಸರು ಹೇಳಮ್ಮ. ಸ್ಫೂರ್ತಿ, ಶಶಿಕಲಾ, ಪವನ್. ಓಕೆ. ನಿಮ್ಮ ದೊಡ್ಡಬಳ್ಳಾಪುರ ಹತ್ತಿರ ಇರುವಂಥ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆಯಲ್ಲ? ಹಾಂ ಗುರುಜಿ, ಘಾಟಿ ಸುಬ್ರಹ್ಮಣ್ಯ. ಇಷ್ಟು ಸಾಕು ನಿನ್ನ ಸ್ವರ ನನಗೆ. ಯಾಕೆಂದರೆ ನಿನ್ನ ಸ್ವರ ಏನಾದರೂ ಪೂರ್ತಿ ಇದ್ರೇ ನಾನು ಮಾತಾಡ್ಲಿಕ್ಕಾಗತ್ತೆ. ಘಾಟಿ ಸುಬ್ರಹ್ಮಣ್ಯ ಹೆಸರು ಹೇಳೋದಲ್ಲ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇದೇ ಫೆಬ್ರವರಿಗೆ ಬರ್ತಕ್ಕಂಥ ಫೆಬ್ರವರಿ ಮೊದಲನೇ ವಾರದಲ್ಲಿ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿರ್ತಾನೆ, ಪ್ರಯತ್ನ ಪಡ್ಬೋದು. ಇನ್ನು 1 ತಿಂಗಳು 18 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 18 ದಿವಸದಲ್ಲಿ ನಿನಗೆ ಸರಿಯಾದಂತಹ ವರ ಬರುವಂತಹದ್ದು. ಅಂದರೆ ಯಾವ ಜಾತಕ ಬಂದ್ರೂ ಅಲ್ಲಿಂದ ಆಚೆ ಸೆಟ್ ಆಗುತ್ತೆ. ಇನ್ನೊಂದು 1 ತಿಂಗಳು 18 ದಿವಸ ಅಷ್ಟರೊಳಗೆ ಸಾಧ್ಯವಾದರೆ 4 ಭಾನುವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊ. ಒಂದು ಕೆಂಪು ವಸ್ತ್ರದಲ್ಲಿ ಒಂದಿಷ್ಟು ಗೋಧಿ ಮತ್ತು ಒಂದು ಅಚ್ಚು ಬೆಲ್ಲನ ಗಂಟು ಕಟ್ಬಿಟ್ಟು ಸಂಜೆವರೆಗೂ ಅದಿಟ್ಟು ಸಂಜೆ ಮೇಲೆ ಅದನ್ನು ಯಾವ್ದಾದ್ರು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡು. 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ್ನೇ ಪ್ರಾರ್ಥನೆ ಮಾಡು, ಸಾಕು. ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ವಿಷ್ಣು ದೇವಸ್ಥಾನ ಅಂತಂದ್ರೆ ಈಶ್ವರನ ದೇವಸ್ಥಾನ ಗುರುಜಿ. ವಿಷ್ಣು ದೇವಸ್ಥಾನ ಅಂದರೆ ನಿಮ್ಮೂರಲ್ಲೇ ಇರ್ತಕ್ಕಂಥ ಯಾವ್ದಾದ್ರು ಚೆನ್ನಕೇಶವನೋ, ಶ್ರೀರಾಮಚಂದ್ರನೋ ಅಥವಾ ಶ್ರೀನಿವಾಸ ವೆಂಕಟೇಶ್ವರ. ನಮ್ಮ ದೇವಸ್ಥಾನದಲ್ಲಿ ಆಂಜನೇಯ ದೇವರು ಇರೋದು, ಇನ್ಯಾವುದೂ ಇಲ್ಲ. ಅಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶ್ರೀನಿವಾಸನ ದೇವಸ್ಥಾನ ನೋಡಮ್ಮ, ವೆಂಕಟೇಶ್ವರನೋ ಅಥವಾ ರಾಮದೇವರು ಅಂತ ಕಡೆ ಹೋಗಿ ಕೊಟ್ಟು ಬನ್ನಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಶಶಿಕಲಾರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳಮ್ಮ. ಇನ್ನು ಮಗಳ ವಿವಾಹದ ಕುರಿತಾಗಿ ಒಂದು ಸಮಸ್ಯೆಯನ್ನು ಮುಂದೆ ಇಟ್ಟರೆ ಗುರುಗಳು ತಿಳಿಸಿದ ಹಾಗೆ ಆ ಒಂದು ಪರಿಹಾರ ಮಾರ್ಗವನ್ನು ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನೆಲಮಂಗಲದಿಂದ ಮಾಡ್ತಾ ಇದ್ದೀವಿ. ನೆಲಮಂಗಲದಿಂದ. ಅಮ್ಮ, ತಮ್ಮ ಹೆಸರು? ಗಿರಿಜಮ್ಮ ಅಂತ. ಏನಮ್ಮ? ಮನೆಯಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇದೆ, ಮೊನ್ನೆ ಆಶ್ರಮಕ್ಕೆ ಬಂದಿದೆ ಗುರುಜಿ ನಾವು. ಹಾಂ ತಾಯಿ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ. ಏನೇ ಸಮಸ್ಯೆಗಳಿರಲಿ, ಏನೇ ತೊಂದರೆ ತಾಪತ್ರಯಗಳಿರಲಿ, ಗುರುಜಿಯವ್ರ ಜೊತೆ ಹಂಚ್ಕೊಳ್ಳಿ ತಾಯಿ, ಅವ್ರು ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಮಾತಾಡಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಮನೇಲಿ ಸ್ವಲ್ಪ ಮನೆ ಕಟ್ಟಿದ್ದೋ, ಮತ್ತೆ ಜನಗಳ ದೃಷ್ಟಿ ಎಲ್ಲ ಜಾಸ್ತಿ, ಮತ್ತೆ ಮನೆಗೆ ಸಮಸ್ಯೆ. ಜನಗಳ ದೃಷ್ಟಿ, ಜನಗಳಿಂದ ಮನೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ನಾವು. ಆದರೆ ಮನೆ ಇರೋ ಕಡೆ ಸುತ್ತಮುತ್ತ ಜನ ಇದ್ದೇ ಇರ್ತಾರೆ, ದೃಷ್ಟಿ ಆಗ್ತಾನೆ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಗೆ ಆ ಥರ ಸಮಸ್ಯೆ ಅಂತ ಬಂದಾಗ ಒಂದಿಷ್ಟು ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ನಿಂಬೆಹಣ್ಣು, ಈ 3 ಸಹಿತ ಸಂಜೆ ಹೊತ್ತು ಅಥವಾ ರಾತ್ರಿ ಮಲಗೋದಕ್ಕೆ ಅರ್ಧ ಗಂಟೆ ಮುಂಚೆ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ವಾರಕ್ಕೊಂದ್ಸತಿನೋ ತಿಂಗಳಿಗೊಂದ್ಸತಿನೋ ಅಥವಾ ಪ್ರತಿ ಹುಣ್ಣಿಮೆನೋ ಈ ಥರ ಮಾಡ್ತಾ ಇದ್ರೆ ಯಾರ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಬೀಳಲ್ಲ. ಈಗ ಸಮಸ್ಯೆ ಆಶ್ರಮಕ್ಕೆ ಬಂದು ನಿಮ್ಗೆ ಭೇಟಿ ಮಾಡಿದ್ದೆ ಗುರುಜಿ, ಮಾತಾಡಕ್ ಆಗಿಲ್ಲ, ಸಾಯಂಕಾಲ ಆಯ್ತು ಜಾಸ್ತಿ. ಹೌದಮ್ಮ. ಇಲ್ಲ, ಇಷ್ಟು ಮಾಡ್ಕೊಳ್ಳಿ. ಇದು ನೀವೇ ಅಂತಲ್ಲ, ಯಾರೊಬ್ಬರು ಮನೆ ಕಟ್ಟಿ ಅಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಇರ್ತಕ್ಕಂಥವ್ರು ಅವರ ರಾಕ್ಷಸ ಮೆರಿತಾ ಇದ್ದರೆ, ಅಥವಾ ಅವ್ರು ಕೆಟ್ಟವರಾಗಿದ್ದು ನಮ್ಮ ಮೇಲೆ ಏನೋ ಕೆಟ್ಟದ್ದು ಮಾಡ್ತಿದ್ದಾರೆ, ಅಥವಾ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೇಲಿ ಏನೋ ಅಶಾಂತಿ ಇದೆ ಮತ್ತು ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ನಿಂಬೆಹಣ್ಣು, ಇದನ್ನು ಸಂಜೆ ಹೊತ್ತು ದೃಷ್ಟಿ ತೆಗೆದು ಯಾರು ನೋಡ್ದಿದ್ದಾಗೆ ಎಲ್ಲನೂ ಸ್ವಲ್ಪ ದೂರ ತಗೊಂಡು ಹಾಕಿ ಬಂದರೆ ಯಾವುದೇ ಸಮಸ್ಯೆ ಇದ್ರೂ ಮಂಜಿನ ಗಡ್ಡೆ ಥರ ಕರಗತ್ತೆ. ಇದನ್ನು ಮಾಡಬಹುದು. ಮನೇಲಿ ಶಾಂತಿನೇ ಇಲ್ಲ ಗುರುಜಿ. ಇದನ್ನು ಮಾಡ್ತಾ ಬನ್ನಿ. ಒಂದು 3 ಗುರುವಾರ ಅಥವಾ 3 ಭಾನುವಾರ ಮಾಡಿ. ನಿಮ್ಮ ಮನೆ ತುಂಬ ಆನಂದವಾಗಿರುತ್ತೆ, ಶಾಂತಿ, ನೆಮ್ಮದಿ ಸಿಗುತ್ತೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯಲ್ಲಿ ಮನೆಯವರು ಕಾಂಟ್ರಾಕ್ಟ್ ಮಾಡಿಸ್ತಾರೆ, ಮಗನ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರ ಆಶೀರ್ವಾದ ಪಡೆದು ನಾನು ಹೇಳಿರೋ ಕ್ರಮನ ನೀವು ಅನುಸರಿಸಿ ಆದಷ್ಟು ಬೇಗ ನೀವು ಒಂದು ಒಳ್ಳೆ ಸಿಹಿ ಸುದ್ದಿನೇ ಹೇಳ್ತೀರಿ. ಒಳ್ಳೆಯದಾಗಲಿ.